ತಂದೆ, ವಾಯುಪುತ್ರನೇ, ಮಾರುತೇಶ್ವರನೇ, ಈ ನಿನ್ನ ಮಹಿಮೆಯನ್ನ ಎಷ್ಟು ಕೊಂಡಾಡಿದ್ರೂ ಸಾಲದು ತಾಯಿ. ಈ ಬಡವರ ಮೇಲಿರುವ ನಿನ್ನ ಕರುಣೆಯನ್ನ ನಾವು ಎಷ್ಟು ಕೊಂಡಾಡಿದ್ರೂ ಕಡಿಮೆನೆ. ಈ ಬಡವರ ಮೇಲೆ ನಿನ್ನ ಆಶೀರ್ವಾದ ಸದಾ ಹೀಗೆ ಇರಲಿ ತಂದೆ, ಸದಾ ಹೀಗೆ ಇರಲಿ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನ ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ಪಾರ್ವತಿ, ಪಾರ್ವತಿ, ಏನು ಮಾಡುತ್ತಿರುವೆ ಕಣಿ? ಈಗ ಬಂದ್ರೇನ್ರಿ? ನೋಡಿ, ಶ್ರೀರಾಮನ ಪರಮ ಭಕ್ತನಾದ ಮಾರುತೇಶ್ವರನ ಪೂಜೆ ಮಾಡ್ತಾ ಇದ್ದೀನಿ. ಇನ್ನೂ ಆ ನಿನ್ನ ದೇವರ ಪೂಜೆ ಮುಗುದಿಲ್ಲವೇ? ಇನ್ನು ಈಗ ತಾನೇ ಪೂಜೆ ಮುಗೀತು. ನೋಡಿ, ಆ ಮಹಾದೇವನ ಪ್ರಸಾದವನ್ನು ಸ್ವೀಕಾರ ಮಾಡಿ. ಪಾರ್ವತಿ, ಆ ನಿನ್ನ ದೇವರಲ್ಲಿ ಇಲ್ಲಿಯವರೆಗೂ ಏನೆಂದು ಬೇಡಿಕೊಂಡೆ? ಹಾಗಾದರೆ ಬೇಡಿದ್ದನ್ನು ಕೊಡುತ್ತಾನೇ ಈ ನಿನ್ನ ದೇವರು. ಯಾಕ್ರಿ, ಯಾಕೆ ಹೀಗೆ ಮಾತನಾಡ್ತಾ ಇದ್ದೀರಾ? ಭಕ್ತಿಯಿಂದ ಆ ದೇವರನ್ನ ಬೇಡಿಕೊಂಡ್ರೆ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಬೇಡಿದ ವರವರನ್ನ ಕರುಣೆ ಮಾಡ್ತಾನೆ ಆ ನನ್ನ ದೇವರು. ಏ ಹುಚ್ಚಿ, ನಮ್ಮಂತ ಬಡವರು ಕೇಳಿದ್ದನ್ನು ಅವನೆಲ್ಲಿ ಕರುಣಿಸುತ್ತಾನೆ? ಗುಡಿಯೊಳಗೆ ಕಲ್ಲಾಗಿ ಕಣ್ಮುಚ್ಚಿ ಕೂತಿದ್ದಾನೆ ಈ ನಿನ್ನ ದೇವರು. ಬೇಡಿದ ವರವನ್ನು ಅವನೆಲ್ಲಿ ಕೊಡುತ್ತಾನೆ? ಯಾಕೆ ಇರ್ತಿ ನಾಸ್ತಿಕರಂತೆ ಮಾತನಾಡ್ತಾ ಇದ್ದೀರಾ ನೀವು? ನೀವಾಡುವ ಮಾತು ನನಗೊಂದು ಅರ್ಥವೇ ಆಗ್ತಾ ಇಲ್ಲ. ಪಾರ್ವತಿ, ಬಡವರಿಗೆ ವಂಚನೆ, ಅನ್ಯಾಯ, ಅತ್ಯಾಚಾರ, ಮೋಸ ಆಗುವುದನ್ನು ಕಣ್ಣು ತೆಗೆದು ನೋಡುವುದಿಲ್ಲ ಈ ನಿನ್ನ ಹಾಳು ದೇವರು. ಅದು ಅಲ್ಲದೆ ನಮ್ಮಂತ ಬಡವರು ದೇವಸ್ಥಾನಕ್ಕೆ ಹೋದರೆ ಬಾಗಿಲು ತೆಗೆಯುವುದಿಲ್ಲ ಈಗಿನ ಪೂಜಾರಿಗಳು. ಆದರೆ ಶ್ರೀಮಂತರು ಹೋದರೆ ಬಾಗಿಲು ತೆಗೆದು ಪ್ರಸಾದವನ್ನು ಕೊಟ್ಟು ಆಶೀರ್ವಾದ ಮಾಡಿ ಕಳಿಸುತ್ತಾರೆ. ಇದನ್ನೆಲ್ಲ ಕಣ್ಣು ತೆಗೆದು ನೋಡುತ್ತಾನೆ ಈ ನಿನ್ನ ದೇವರು. ಹೇಳು ಪಾರ್ವತಿ, ಹೇಳು. ಅಲ್ಲರಿ, ಯಾರಾದ್ರೂ ಅನ್ಯಾಯ, ಅತ್ಯಾಚಾರ, ಮೋಸ ಮಾಡಿದ್ರೆ ಅಂತವರಿಗೆ ಒಂದಲ್ಲ ಒಂದು ದಿನ ತಕ್ಕ ಶಿಕ್ಷೆಯನ್ನು ಕೊಡ್ತಾನೆ ಆ ನನ್ನ ದೇವರು. ಲೇ ಪಾರ್ವತಿ, ದೇವರ ಮೇಲೆ ಇಷ್ಟೊಂದು ನಂಬಿಕೆ ನಿನಗೆ? ಇದು ನನಗೆ ಅತಿ ಎನಿಸುತ್ತಿದೆ. ಹೌದು ರೀ, ನಂಬಿದವರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಆ ನನ್ನ ಪರಮಾತ್ಮ. ಹೋಗಲಿ ಬಿಡು ಪಾರ್ವತಿ. ಆ ನನ್ನ ಹಳೆಯ ಶ್ರೀಧರ ಕಾಲೇಜಿಗೆ ಹೋಗಿ ಇನ್ನೂ ಬಂದಿಲ್ಲವೇನು? ಹೌದು ನೋಡ್ರಿ, ನಾನು ಅದೇ ವಿಚಾರದಲ್ಲಿದ್ದೆ. ದಿನಾನು ಇಷ್ಟೊತ್ತಿಗಾಗಲೇ ಬರ್ತಾ ಇದ್ದ, ಇವತ್ತು ಇಷ್ಟೊತ್ತಾದರೂ ಯಾಕೆ ಬರಲಿಲ್ಲ ಅಂತ ನಾನು ವಿಚಾರ ಮಾಡ್ತಾ ಇದ್ದೀನಿ. ಏ ಹುಚ್ಚಿ, ನೀನೇಕೆ ಇಷ್ಟು ಗಾಬರಿಯಾಗಿರುವೆ? ಅವನು ಮಳ್ಳ ಹುಡುಗನಲ್ಲ, ಗೆಳೆಯರ ಜೊತೆ ಸೇರಿ ಸ್ವಲ್ಪ ತಡವಾಗಿರಬಹುದು. ನೋಡ್ರಿ, ನನಗೆ ತಂದೆ ತಾಯಿಯೇ ಇಲ್ಲ, ಅಕ್ಕ ತಂಗಿ ಇಲ್ಲ, ಇರುವನು ಒಬ್ಬರೇ ನನಗೆ ತಮ್ಮ. ಅವನಿಗೆ ಯಾವ ಕೊರತೆ ಆಗದಂತೆ ಅವನಿಗೆ ಶಾಲೆ ಕಲಿಸಿ ಒಂದು ಒಳ್ಳೆ ನೌಕರನ್ನು ಕೊಡಿಬೇಕಂತ ಸಾಯುವಾಗ ನಮ್ಮ ತಂದೆ ತಾಯಿ ಕಂಡ ಕನಸ್ರಿ ಅದು. ಅದನ್ನೊಂದು ಈಡೇರಿಸ್ಬಿಟ್ರೆ ನಾನು ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತೆ. ಏನ್ರಿ, ನನ್ನ ಆಸೆಯನ್ನ ಈಡೇರಿಸ್ತೀರ ತಾನೇ? ನೋಡು ಪಾರ್ವತಿ, ಆ ಶ್ರೀಧರನ ಕುರಿತು ಏನು ಯೋಚನೆ ಮಾಡಬೇಡ. ಶ್ರೀಧರ ನನಗೆ ಅಳೆಯ ಮಾತ್ರವಲ್ಲ, ಒಡ ಹುಟ್ಟಿದ ತಮ್ಮ ಇದ್ದ ಹಾಗೆ. ಅವನಿಗೆ ಶಾಲೆ ಕಲಿಯಲು ಬೇಕಾದಷ್ಟು ಖರ್ಚಾದರೂ ಪರವಾಗಿಲ್ಲ. ನನ್ನ ಹೆಸರಿನಲ್ಲಿರುವ ಅರ್ಧ ಹೊಲ ಮನೆ ಹೋದ್ರೂ ಚಿಂತೆ ಇಲ್ಲ. ಅವನನ್ನು ಸರ್ಕಾರಿ ಅಧಿಕಾರಿಯನ್ನಾಗಿ ಮಾಡುವ ಹಠ ನನಗಿದೆ. ನೀನು ಏನು ಯೋಚನೆ ಮಾಡಬೇಡ ಚೆನ್ನ. ನೋಡ್ರಿ, ನಿಮ್ಮ ಮೇಲೆ ನನಗೆ ವಿಶ್ವಾಸವಿದೆ. ನೀವು ನನ್ನ ಪತಿ ಅಷ್ಟೇ ಅಲ್ಲ, ನನ್ನ ಪಾಲಿನ ದೇವರು. ಪಾರ್ವತಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಸುಖ ದುಃಖಗಳು ಜೀವನದಲ್ಲಿ ಬರುವುದು ಸಹಜ. ಅವುಗಳನ್ನು ಎದುರಿಸಿ ಬಾಳುವುದೇ ಮನುಷ್ಯನ ಧರ್ಮ. ಆದರೆ ಯಾರಿಗೂ ಅನ್ಯಾಯವಾಗದಂತೆ ನೋಡಿಕೊಂಡು ಹೋಗುವುದೇ ನನ್ನ ಉದ್ದೇಶ. ಪಾರ್ವತಿ, ನೀನು ನನ್ನ ಹೆಂಡತಿಯಾಗಿ ಬಂದದ್ದು ನನ್ನ ಅದೃಷ್ಟ ಕಣೆ, ನನ್ನ ಅದೃಷ್ಟ. ರೀ, ನಾನು ನಿಮ್ಮ ಹೆಂಡತಿ ಆಗಿ ಬರೋದಕ್ಕೆ, ನೀವು ನನಗೆ ಗಂಡನಾಗಿ ಬರೋದಕ್ಕೆ ಈ ಮನೆಯ ಹಿರಿಯರಾದ ಅತ್ತೆ ಮಾವಂದರ ಆಶೀರ್ವಾದ ಮತ್ತು ಆ ಮಾರುತೇಶ್ವರನ ಕೃಪೆ. ಹಾ ಮಹಾರಾಣಿಯವರೇ, ಹೀಗೆ ಮಾತನಾಡಿಸುತ್ತಾ ನಿಲ್ಲಿಸುತ್ತೀರೋ ಅಥವಾ ಹೊಟ್ಟಿಗೆ ಏನಾದರೂ ವ್ಯವಸ್ಥೆ ಮಾಡಿದಿರೋ? ಹೌದಲ್ಲ, ನೀವು ಬೆಳಗ್ಗೆಯಿಂದ ಏನು ತಿಂದೇ ಇಲ್ಲ. ಬನ್ನಿ ಊಟ ಮಾಡಿಬಿರಂತೆ.
ನೋಡು ಪಾರ್ವತಿ, ಊಟ ಬಡಿಸುವುದಕ್ಕಿಂತ ಮೊದಲು ಈ ನಿನ್ನ ಪತಿರಾಯನ ಬಯಕೆಯನ್ನು ಈಡೇರಿಸಬೇಕಲ್ಲ. ಅದೇನು ಅಂತ ಹೇಳಿ ಸ್ವಾಮಿ. ನೀವು ಕಾಲಿನಿಂದ ತೋರಿಸಿದ್ದನ್ನ ನಾನು ತಲೆ ಮೇಲೆ ಹೊತ್ತು ಮಾಡ್ತೀನಿ. ಅಂತಹ ಮಹಾನ್ ಘನವಾದ ಕೆಲಸ ಬೇಡ, ಇದಕ್ಕಿಂತ ಸಂತೋಷ ಇನ್ನೇನಿದೆ. ನೋಡು ಪಾರ್ವತಿ, ಹಕ್ಕಿಗೆ ಹಾರುವ ಆಸೆ, ಮೀನಿಗೆ ಈಜುವ ಆಸೆ, ನವಿಲಿಗೆ ಕುಣಿಯುವ ಆಸೆ. ಹಕ್ಕಿಗೆ ಹಾರುವ ಆಸೆ, ಮೀನಿಗೆ ಈಜುವ ಆಸೆ, ನವಿಲಿಗೆ ಕುಣಿಯುವ ಆಸೆ. ಹಾಗೆ ಈ ನಿನ್ನ ನಲ್ಲನಿಗೆ ನಿನ್ನ ನರ್ತನೆ ನೋಡುವ ಆಸೆ. ಪಾರ್ವತಿ, ನಿನ್ನ ಸುಮಧುರವಾದ ಕಂಠದಿಂದ ಒಂದು ಹಾಡು ಹಾಡಿ ನನ್ನ ಮನ ತನಿಸುಬಾರೆ. ಆಯ್ತು ರಾಯ್ರೆ, ನಿಮ್ಮ ಆಜ್ಞೆ ನನ್ನ ಆಜ್ಞೆ. ಆಯ್ತೇ? ನನ್ನೊಲವೇ ನನ್ನ ಚೆಲುವೆ ಬಳಿಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಗಾಳಿಗೆ ನೀ
ಹೊಸ ಪ್ರೇಮ ಕಾದಂಬರಿ ಆ ಶ್ರುತಿ ಸೇರಿದೆ ಪಾಡು ಹಿತವಾಗಿದೆ ತನು ಕೋಗಿಲೆ ಮನ ಹಾಡಿದೆ ಮನಸ್ಸು ಮನಸ್ಸು ಬೆರೆತು ಬಾಳು ಸಗಿದು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಯಕ್ಕೆ ಲಾ 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 ಏನ್ರಿ ಈಗಲಾದ್ರೆ ಬೈಕ್ ಹಿಡಿರ್ತಾರ ಬನ್ನಿ ಊಟ ಮಾಡಿವ್ರಂತೆ. ನಡೆ, ಹಾಗಾದರೆ ನನಗೂ ಬಹಳ ಹಸಿವಾಗಿದೆ. ಓಹೋ, ಅಕ್ಕ ಮಾವ ತುಂಬಾ ಸಂತೋಷವಾಗಿದ್ದೀರಲ್ಲ. ಏನಪ್ಪ ಶ್ರೀಧರ, ಯಾಕೆ ಇಷ್ಟೊಂದು ತಡ? ಏನಿಲ್ಲಕ್ಕ, ಮೇಷ್ಟ್ರು ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಂಡಿದ್ರು, ಅದಕ್ಕೆ ಸ್ವಲ್ಪ ತಡವಾಯಿತು. ಹೌದಾ? ಹಾಗಾದ್ರೆ ನಿನಗೂ ಹಸಿವಾಗಿರ್ಬೇಕು. ನಿಮ್ ಬಾವನ್ ಜೋಡಿ ಊಟ ಮಾಡಿವಂತೆ, ಬಾ. ಬಾರಪ್ಪ ಶ್ರೀಧರ, ಹೊಟ್ಟೆ ಹಸಿವಾಗಿದೆ, ಊಟ ಮಾಡೋಣ. ಆಯ್ತು ಮಾವ, ನನಗೂ ತುಂಬಾ ಹೊಟ್ಟೆ ಹಸಿ ಇದೆ. ಅಕ್ಕ ಅಡಿಗೆ ಏನು ಮಾಡಿದಾಳ ನೋಡೋಣ ಬನ್ನಿ ಮಾವ. ಗಡ 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 ನಟಗಿಸ ಭದ್ರ ಗುಡು 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 ನಟಗಿಸ ಭದ್ರ ವೀರಭದ್ರ ದುಂದರ 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 ಜಗ ಜಗ ದುಂದರ 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 ಜಗ ಜಗ ದುಂದರ 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 ಜಗ 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 ಆ ಆ ಆ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ರುದ್ರನ ಮೂರನ ಕನ್ನಡ ಬಿಡಲಿ ನಾಟವ ನಾಟಕ ಪ್ರಳಯ ಬರಲಿ ಸಂಜಯ ಗಜಯಾಧಿಪಗಿ ಬರಲು ಎದುರು ನೀ ತಿರುಗು. ಹಿರಿದರ ಆತಿಗೆ ಹೋಳಿಗೆ ಅಡಿಗೆ ಮಾಡಿದ್ದಾಳೆ. ಬಾರಪ್ಪ ಬದ್ರಿ, ಈಗ ಬಂದೇನು? ಹೌದು, ನಾನು ಹೋಳಿಗೆ ಮಾಡಿದ್ದೀನಿ ಅಂತ ನಿನಗೆ ಹೇಗೋ ಗೊತ್ತಾಯ್ತು? ಆತಿಗೆ ಇವತ್ತು ಮೇಳಿಕೇರಿ ಊರಿನಲ್ಲಿ ಮಾರೋತೇಶ್ವರ ಜಾತ್ರೆ ಅಲ್ಲವೇ? ಅತ್ತಿಗೆ ಮಾರೋತೇಶ್ವರ ಜಾತ್ರೆ ಅಲ್ಲವೇ? ಬದ್ರಿ, ಹೊಲಕ್ಕೆ ಹೋಗಿ ಎಲ್ಲ ಕೆಲಸ ಮಾಡಿ ಬಂದಿಯಾ ತಾನೇ? ಹೌದಣ್ಣ, ನಾನು ಎಲ್ಲ ಹೊಲಕ್ಕೆ ಹೋಗಿ ಎಲ್ಲ ಕೆಲಸ ಮಾಡಿ ಮುಗಿಸಿ ಮನೆಗೆ ಬಂದಿದ್ದೇನಣ್ಣ, ಮನೆಗೆ ಬಂದಿದ್ದೇನೆ. ಹೌದಾ? ಹಾಗಾದ್ರೆ ಕೆಲಸ ಮಾಡಿ ನಿನಗೂ ತುಂಬಾ ಹಸಿವಾಗಿರ್ಬೇಕು. ಬನ್ನಿ, ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ. ಪಾರ್ವತಿ, ಈ ವಾತಾವರಣ ನುಡಿದರೆ ನನಗೆ ಯಾಕೋ ತುಂಬಾ ಮನಸ್ಸಿಗೆ ಸಂತೋಷವೆನಿಸುತ್ತಿದೆ. ಅದಕ್ಕೆ ನೀನು ಊಟ ಬಡಿಸುವುದಕ್ಕಿಂತ ಮೊದಲು ಈ ನನ್ನ ತಮ್ಮನಿಗೋಸ್ಕರ ಹಾಗೂ ನನ್ನ ಅಳಿಯನಿಗೋಸ್ಕರ ಒಂದು ಹಾಡನ್ನು ಹಾಡಲೇಬೇಕು. ಹೌದಕ್ಕ, ಮಾವ ಹೇಳಿದರೆ ಮುಗೀತು. ಮಾವನ ಸಂತೋಷವೇ ನಮ್ಮೆಲ್ಲರ ಸಂತೋಷ ಅಕ್ಕ, ನೀ ಹಾಡಲೇಬೇಕು. ಹಾಗೆ ಆಗ್ಲಪ್ಪ, ನಿಮ್ಮೆಲ್ಲರ ಆಸೆ ನನ್ನ ಆಸೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗ ಇಂದು ಕಷ್ಟ ಸುಖವ ನೋವು ನಲಿವ ಎಲ್ಲ ದೇವನ ಕರುಣೆಯೋ. ನಮಗಾಗಿ ಬಂದು ನಮ್ಮ ಈ ಜೀವ ಬಂದಾಗ ತಿಂದು ಕಾಲ ಮತ್ತೊಮ್ಮೆ ನಮಗಾಗಿ ಬಂದು ನಮ್ಮ ಈ ಜೀವ ಬಂದಾಗ ತಿಂದು ಕಷ್ಟ ಸುಖ ನೋವು ನಲಿವೆ ಎಲ್ಲ ದೇವನ ಕರುಣೆಯೇ.
ಲೋಕವೇ ಒಂದು ಚದುರಂಗವು, ಅದರಲ್ಲಿ ನಾವೆಲ್ಲ ಜಪ ಮಾತ್ರವೇ. ಎದುರಲ್ಲಿ ಪ್ರೀತಿ ಬೇಕಾಗ ಕಾಲ ಚಕ್ರ ತಿರುಗಿ ನಮ್ಮನ್ನಿತ್ತಿ ಹಿಡಿದೆ. ಇಂದು ನಾವೆಲ್ಲ ಒಂದಾದಿವೆ. ಭಕ್ತೊಮ್ಮೆ ನಮಗಾಗಿ ಬಂದು ನಮ್ಮ ಈ ಜೀವ ಬಂದಾಗ ತಿಂದು. ಸ್ನೇಹವೇ ನಮ್ಮ ಬಲವೆಂದಿಗೂ, ಹೆಸರಿರಲಿ ಬಂದ ಎಂದೆಂದಿಗೂ. ಕಳೆಯುವುದು ರಾತ್ರಿ ಕಡು ಬೇಗ, ಬೇಡ ಪ್ರೀತಿ ನಮಗೆ ಇರಲು ಪ್ರೀತಿ ಜೊತೆಗೆ. ನಮ್ಮ ಗುರಿಯನ್ನು ನಾವು ಕಾಣುವೆ. ಲಾಲ 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 ನಡೀರಿ, ಈಗಲಾದ್ರೂ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ರಾವಣ ರಾವಣ ನಾನೂರು ನಾನನೇಸರು ನಾನೂರು ನಾನನೇಸರು ನಾನನು ಕೆಂಚನಳ್ಳಿ ಗೆದ್ದಗನನ್ನು. If you come today, if you come tomorrow, ರಾವಣ ರಾವಣ. महाभारत का विलन दुर्योधन, रामायण का विलन रावण. अरे कुत्या शिव्या, तेज का विलन वर्धेगौಡ. ಅಸತ್ಯದ ಬೀಜವನ್ನ ಬಿತ್ತಿ ಹುಟ್ಟು ಹಾಕಬೇಕಂದು ಪಣ ತೊಟ್ಟಿ ಬಂದಿರುವೆ ಈ ವರ್ಧೇಗೌಡ. ದರ್ಪದಿಂದ ಬೆರೆತಿರುವ ಆ ಬಡವರಿಗೆ ನಾನೇ ಕಾಳಿಗೆ ಸರ್ಪನಾಗಿ ಕೇಚಿ ಈ ಷಂಡರ ಸಮಾಜವನ್ನು ನನ್ನ ಕಾಲಲ್ಲಿ ತಿಳಿದರಾಗಲೇ ಆ ನನ್ನ ಪ್ರತಿ ಕುತಂತ್ರಕ್ಕೂ ಅಡ್ಡಾಗುತ್ತಿರುವ ತೇಗರಾಜ ಹಿಂದೆ ನಿನ್ನ ಯಮುನಾಕ ಪಯಣ. ಬಂದ ನೋಡ್ರಿ ಇವನ ಬಿಡ್ರಿ ಅಪ್ಪಾರ ನಾನೇನು ಮಾಡಬೇಡ್ರಿ. ನಿನ್ನನ್ನು ಹಿಡಿದು ಬಿಡುಕ ತಂದಿಲ್ಲ ಈ ಯಮಲೋಕಕ್ಕೆ. ಹಿಂಗೆ ಆವಿತ್ತಾಗು ಮಗಳೇ ನನ್ನ ಬಂದುಕಿಗೆ.
ಅಲ್ರಿ ಅಪ್ಪ ಸಾವುಕಾರ ಇಟ್ಟು ಮೇಳಿಕೇರಿ ಊರಾಗ ಇಷ್ಟು ಮಂದಿ ಎಲ್ಲ ಕೂಡ್ಯಾರು ಇವ್ನ ಹಂಗ ಎಳ್ದೋಗಿ ಐತಿರಿ ನಾನು ಇದನ್ನ ಮಾಡ್ರಿ ನಮಗ ಒಂದು ಪೆಟ್ 90 ತಗೊಂಡ್ ಬರ್ರಿ ಒಂದು ಚಿಕನ್ ಊಟ ಮತ್ತು ಒಂದು ಸ್ವಲ್ಪ ಮ್ಯಾಲ ಉಪ್ಪಿನಕಾಯಿ ಕೊಟ್ರೆ ಅವನು ಒಯ್ತಾನೆ ಇಲ್ಲ ಅಂದ್ರೆ ಇವ್ರಿಗೆ ಗೊತ್ತಾಯ್ತು ನೋಡಿ ಎಲ್ಲರಿಗೂ. ಆಯ್ತಲೇ ಮಗನೇ, ಹೋಗು, ಕೊಡುತ್ತೇನೆ. ನನ್ನ ಮುಂದಿನ ಬೇಟೆ ಶಿವಪ್ಪ ಮತ್ತು ಅವನ ತಾಮ. ಸುನಾಮಿ ಸುಂಡ್ರಿಗಾಳಿ ಬರಬೇಕಂದ್ರೆ ಒಂದು ಭಯ ಇರುತ್ತೆ, ಅದು ಬಂದ ಮೇಲೆ ಅದ್ರ ಹವಾ ಇರುತ್ತೆ. ನಾ ಬರೋಕ್ಕಿಂತ ಮೊದಲ ಬ್ಯಾರೇದವ್ರ ಹವಾ, ನಾ ಬಂದ ಮೇಲೆ ನಂದೇ ಹವಾ. ಬಂದ 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 ಜಯ ಸಿಂಹ, ಬಂದ 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 ಜಯ ಸಿಂಹ, ಬಂದ 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 ಜಯ ಸಿಂಹ, ಬಂದ 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 ಜಯ ಸಿಂಹ. ರಾಮಾಚಾರ್ಯ ಕನಕುವ ಗಂಡು ನಿನ್ನ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಇವ ಇಟ್ಟರೆ ಇವರ ಕಟ್ಟರೆ ತಾಪ ಎಂದಿಗೂ ತೀರಲ್ಲ, ತೀರೋದು ಇಲ್ಲ. ಇವ ದುರ್ಗದ ಹುಲಿ ಇವನು, ಕರುನಾಡಿನ ಮಂತ್ರಿವನು. ಅಭಿನದೇಶ ನಡುವರಿಷ ಕಟ್ಟರುಷ 100 ವರುಷ. ಜಗವೇ ಒಂದು ಜನರಂಗ, ರಣವಿಕ್ರಮ ರಣವಿಕ್ರಮ ಧೈರ್ಯ ಇರಲಿ ನನ್ನ ಸಂಗ. ರಣವಿಕ್ರಮ ರಣವಿಕ್ರಮ ಬಾರೋ ಬಾರ ನನ್ನ ರಾಜ. वो किसका दौलत नहीं, ब्रांड किसका औरत नहीं, पुलिस किसका मदद नहीं. अरे कुत्ते चिड़ो, ये चक्र किसका नहीं. ಮುಂದಿಟ್ಟ ಹೆಜ್ಜೆನ ಹಿಂದಿಡೋಣಲ್ಲ. ಈ ಚಕ್ರವರ್ತಿ ಕಣ್ಣ ಕಂಡಿಗೆ ಹಕ್ಕನು ಯಾವತ್ತು ಬಿಟ್ಟೇ ಇಲ್ಲ, ಬಿಡೋದಿಲ್ಲ, ಬಿಡೋ ಚಾನ್ಸ ಇಲ್ಲ. ಲೇವರ್ದೇಗೌಡ, ಈ ಚಕ್ರವರ್ತಿ ವಿಷಯ ನಿನಗಿನ್ನೂ ಗೊತ್ತೇ ಇಲ್ಲ. ನೀನು ಈ ಊರಿನ ಗೌಡನಾಗಿರ್ಬೋದು, ಆದ್ರೆ ಇಂದಲ್ಲ ನಾಳೆ ಸರ್ವ ಸಂಪತ್ತಿಗೆ ನಾನೇ ವಾರ್ತಾರೋ. ಹೇಗಿದೆ ಈ ಚಕ್ರವರ್ತಿ ಚಮತ್ಕಾರ? ಹರಿಯುವ ನೀರನ್ನು ತಡಿಬಹುದು, ನಡೆಯುವ ಮದುವೆನೂ ನಿಲ್ಲಿಸಬಹುದು, ಆದ್ರೆ ಈ ಚಕ್ರವರ್ತಿ ಮಾಡುವ ಕುತಂತ್ರವನ್ನು ತಡೆಯಲು ಯಾವ ನಾಯಿಗಳೊಂದು ಸಾಧ್ಯವಿಲ್ಲ.
ಕರೇಗೌಡ, ನೀನು ಬೆಳೆಸಿರುವ ಪಂಜರದಲ್ಲಿ ಅರಗಿ ನಿಂತಿಟ್ಟಿರುವ ನಿನ್ನ ತಂಗಿಯ ಮದುವೆಗೆ ನಾಟಕವಾಡಿ ನಿನ್ನ ತಂಗಿಯನ್ನು ಮದುವೆ ನಾಟಕವಾಡಿ ನಿನ್ನ ತಂಗಿಯ ಮಯ ಸುಖ ಅನುಭವಿಸಿ ಅವಳು ನನ್ನ ಸೂಳೆಯಾಗಿ ಮಾಡದಿದ್ರೆ ಐ ಆಮ್ ನಾಟ್ ಚಕ್ರವರ್ತಿ. ऊपर आसमान है, नीचे धरती है, मैं ईमेल हेरिटेज का टाइगर है. ಹಲೋ ಮಿಸ್ಟರ್, ಯಾರು ತಾವು? ಸ್ವಲ್ಪ ದಾರಿ ಬಿಡ್ತೀರಾ? ಓ ಶಿಲ್ಪ, ಕಮಾಂಡ್ ಮಾಡರ್, ನಾನು ಯಾರು ಅಂತ ನಿನಗೆ ಗೊತ್ತಾಗಲಿಲ್ಲ? ಯಾರು ನೀವು? ನನ್ನ ಹೆಸರು ಕೂಗ್ತಾ ಇದ್ದೀರಲ್ಲ. ನಾನು ಯಾರು ಮಗನು? ಈ ಊರಲ್ಲಿ ಯಾರು ಬೇಕಾದ್ರೂ ಕೇಳುವ, ಆದ್ರೆ ನಿನಗೆ ಗೊತ್ತಿಲ್ವಾ? ನಿನ್ನ ಹೆಸರು ಮಾತ್ರ ಅಲ್ಲ, ಇಡೀ ನಿನ್ನ ಚರಿತ್ರೆನೇ ಗೊತ್ತು. ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನೀವೇಕೆ ಇಲ್ಲೇ ನಿಂತಿದ್ದೀರಾ? ನಿನ್ನ ದಾರಿ ಕಾಯುತ್ತಿರುವೆ. ನನ್ನ ದಾರಿ ಯಾಕೆ ಕಾಯ್ತಾ ಇದ್ದೀರಾ? ನಿನ್ನಂತ ಹೆಣ್ಣು ದಾರಿ ಕಾಯ್ದ್ರೆ ಗೊತ್ತಾಗುದಿಲ್ಲೇನು? ಅಂದರೆ ನಿನ್ನಂತ ಯೌವನ ತುಂಬಿದ ಹೆಣ್ಣು ಈ ಕಡೆ ಬರ್ತಿದ್ರೆ ನೋಡಿ ಸುಮ್ಮನಿರಲಾಗುತ್ತದೆ. ಹಾಗಾದ್ರೆ ಈ ನಿಮ್ಮ ಮಾತಿನ ಅರ್ಥ? ಎಂದು ನೀನು ನನ್ನವಳಾಗಿ ನಿನ್ನ ಮೈ ಸುಖ ನನಗೆ ನೀಡಬೇಕು. ನಾನು ನಿನ್ನ ಪ್ರೀತಿಸಿದ ಶಿಲ್ಪ. ಐ ಲವ್ ಯು ಶಿಲ್ಪ, ಐ ಲವ್ ಯು. ಆ ಏಟಿವ್ ರಾಸ್ಕಲ್, ಏ ಹುಚ್ಚ ನಾಯಿ, ಪರಿಚಯವಿಲ್ಲದ ಹೆಣ್ಣನ್ನು ದಾರಿಯಲ್ಲಿ ನಿಂತು ಪ್ರೀತಿಸುತ್ತೇನೆಂದು ಹೇಳುವುದಕ್ಕೆ ನಾಚಿಕೆ ಆಗುದಿಲ್ವೇನೋ ಈ ನಿನ್ನ ಏಸ ಜನ್ಮಕ್ಕೆ? ನಾಚಿಕೆ? ನನಗೇಕೆ ನಾಚಿಕೆ? ನಾಚಿಕೆ ಎಂಬ 3 ಅಕ್ಷರ ನಮ್ಮ ಅಜ್ಜ ಮುತ್ತಾಜರ ಕಾಲದಿಂದ ಅಳಿಕೆ ಹೋಗಿದೆ. ನಾಚಿಕೆ ಎಂಬ ಶಬ್ದ ಪ್ರೀತಿಸುತ್ತೀನಿ ಹೇಳೋ ನಾಚಿಕೆ ಏಕೆ? ನೋಡಿ, ನನಗೆ ದಾರಿಯಲ್ಲಿ ನಿಂತು ನಿಮ್ಮ ಜೊತೆ ಟೈಮ್ ವೇಸ್ಟ್ ಮಾಡುವುದಕ್ಕೆ ಸಮಯವಿಲ್ಲ. ದಯವಿಟ್ಟು ನನಗೆ ದಾರಿ ಬಿಡಿ, ಕಾಲೇಜ್ಗೆ ಟೈಮ್ ಆಗಿದೆ. ಲೇ ಶಿಲ್ಪಿ, ನಾನು ಹೇಳುತ್ತಿರುವೆ ನಿನಗೆ ಕಾಲೇಜ್ಗೆ ಹೋಗ್ತಂದ ಚೀರಬೇಡ. ಲೇ ಹೆಣ್ಣೆ, ನಿಮ್ಮಂತವ್ರು ನೇರವಾಗಿ ಕಾಲೇಜ್ಗೆ ಹೋಗಿ ವಿದ್ಯಾಭ್ಯಾಸ ಕಲಿತಿದ್ರೆ ಈ ಕಲಿಯುವ ಸ್ಥಿತಿ ಹೀಗಿರ್ತಿರಲ್ಲ. ಏ ಮೂರ್ಖ, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಯಾಕೆ ಹೆಣ್ಣು ಮಕ್ಕಳು ಕಾಲೇಜ್ಗೆ ಹೋಗೋದಿಲ್ವೇ? ನಿಮ್ಮಂತ ನಾಯಿಗಳು ಕಾಲೇಜ್ಗೆ ಹೋಗೋದನ್ನು ಬಿಟ್ಟು ಬೀದಿ ಬೀದಿಯಲ್ಲಿ ಹೆಣ್ಣು ಮಕ್ಕಳ ಹಿಂದೆ ಸುತ್ತುತ್ತೀರಲ್ಲ, ನಾಚಿಕೆ ಆಗ್ಬೇಕು ಈ ನಿಮ್ಮ ಜನ್ಮಕ್ಕೆ. ಲೇ ಶಿಲ್ಪ, ಮರ್ಯಾದೆಯಿಂದ ಮಾತಾಡು. ನಾನು ಯಾರ ಬಂದನು ತಿಳಿದುಕೋ. ಸುಮ್ಮನೆ ಸಮಯವನ್ನು ಹಾಳು ಮಾಡದೆ ನನ್ನನ್ನು ತಪ್ಪಿಕೋ. ಇಲ್ಲವಾದ್ರೆ ನಾನು ನಿನ್ನ ಬಲಾತ್ಕಾರ ಮಾಡಬೇಕಾಗತ್ತ. ಬೋಲು ಎಚ್ಚರ. ಈ ನಿನ್ನ ಬಲಾತ್ಕಾರದ ಬೆದರಿಕೆಗೆ ಎದರಿ ಈ ನನ್ನ ಶೀಲವನ್ನು ಹಾಳು ಮಾಡಿಕೊಳ್ಳೋದಕ್ಕೆ ನಾನೇನು ಹೇಳಿ ಅನ್ನಲ್ಲ. ಈ ನಿನ್ನ ಅತ್ಯಾಚಾರದ ಮಾತಿಗೆ ಹೆದರುವ ಹೆಣ್ಣು ನಾನಲ್ಲ. ನನಗೆ ಲೇನುಳೆ ಚಿನಾಲೆ, ನಿನ್ನನು ಸುಮ್ಮನೆ ಬಿಡಲ್ಲ. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ನನ್ನನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು. ಅಲ್ಲಿ ನೋಡು, ನಮ್ಮಣ್ಣ ಬರ್ತಾ ಇದ್ದಾನೆ. ನಿಮ್ಮ ಅಣ್ಣ ಬಂದ್ರೇನು, ನಿಮ್ಮ ಅಪ್ಪ ಬಂದ್ರೇನು, ನನಗೆ ಬೇಕಾದ ವಸ್ತು ಸಿಗೋರಿಗೂ ಬಿಡಲ್ಲ ಈ ಚಕ್ರವರ್ತಿ. ಏ ಚಕ್ರವರ್ತಿ, ನಮ್ಮಣ್ಣ ಯಾರು ಅಂತ ನಿನ್ಗೆ ಇನ್ನೂ ಗೊತ್ತಿಲ್ಲ. ನಮ್ಮಣ್ಣ ಈ ಊರಿನ ಗೌಡ. ನೋಡು, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ, ಸುಮ್ನೆ ಇಲ್ಲಿಂದ ಹೊರಟು ಹೋಗು. ಲೇ ಶಿಲ್ಪಿ, ನಾನು ಹೇಳ್ತಿರುವೆ ನಿನಗೆ, ಒಂದಲ್ಲ ಒಂದಿನ ನಿನ್ನ ಸಮಯ ನೋಡಿ ನಿನ್ನ ವಾಂಟೆಯನ್ನು ವಂಕ ಮಾಡಿ ನಿನ್ನ ಕಿಂಡಿ ಕಣಲ್ಲ ಅನ್ಸತ್ತಿದ್ರೆ ಈ
ಈ ಮೆಳ್ಳಿಕೆರೆ ಹುಲ್ಲನೇ ಅಲ್ಲ. ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲ. ತಂದಾನೋ ನಂದಾನೋ ಈ ಜಗಬಾದಂತಾನೋ, ತಂದಾನೋ ನಂದಾನೋ ಈ ಜಗಬಾದಂತಾನೋ. ಬಾರೋ ಬಾರೋ ನನ್ನ ರಾಜಕುಮಾರ, ನನ್ನ ರಾಜಕುಮಾರ. ಹೋಗೋ ಚಾಂಡಾಲ ಹೋಗು, ನಿನ್ನಂತ ಪುಂಡ ಪೋರ್ಕಿಗಳಿಗೆ ಬೊಗ್ಗುವಳಲ್ಲ ಈ ಶಿಲ್ಪ. ಏಕಮ್ಮ ಶಿಲ್ಪ ನಡೋ ದಾರಿಯಲ್ಲಿ ನಿಂತಿರುವೆ. ಅಣ್ಣ, ನನ್ನ ಫ್ರೆಂಡ್ ಬರುತ್ತೇನೆ ಅಂತ ಹೇಳಿದ್ಲು, ಅದಕ್ಕೆ ಅವಳ ದಾರಿಯನ್ನು ಕಾಯ್ತಾ ಇರುವೆ. ಅದಕ್ಕೆ ಮನೆಯಲ್ಲಿ ಕಾರ್ ಬಿಟ್ಟು ಬಂದಿರುವೆ ಅಣ್ಣ. ಇಲ್ಲಿ ನಡೆದ ವಿಷಯವನ್ನು ನಮ್ಮ ಮನೆಗೆ ಹೇಳಿದ್ರೆ ಕೋಪ ಮಾಡಿಕೊಳ್ತಾನೆ. ಏಕಮ್ಮ ಮನದಲ್ಲಿ ಏನು ಯೋಚಿಸುತ್ತಿರುವೆ? ಅಣ್ಣ, ಏನಿಲ್ಲ ಅಣ್ಣ, ನನ್ನ ಫ್ರೆಂಡ್ ಬರೋದು ತಡವಾಯ್ತಂತ ಚಿಂತೆ ಮಾಡ್ತಾ ಇರ್ಬೇಕು. ಹಾಗಾದ್ರೆ ನಡೆಯಮ್ಮ, ನಾನೇ ನಿನ್ನನ್ನು ಕಾಲೇಜ್ಗೆ ಬಿಟ್ಟು ಬರುತ್ತೇನೆ. ಅಣ್ಣ, ನನ್ನ ಫ್ರೆಂಡ್ ಮತ್ತೆ ಅವಳು ಬರೋಂಗ ಕಾಣೋದಲ್ಲಮ್ಮ, ಟೈಮ್ ಬಾಳಾಗಿದೆ. ನಡೆಯಮ್ಮ ಹೋಗೋಣ. ಆಯ್ತಣ್ಣ, ಬನ್ನೇನ ಹೋಗೋಣ. ಭದ್ರ ವೀರಭದ್ರ ದುಂಕರ 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 ದಗ ದಗ ದುಂಕರ 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 ದಗ ದಗ ದುಂಕರ 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 ದಗ ದಗ ದಗ. ಆ ಆ ಆ ಮಾತನಾಡುತ್ತಾ ನಿಂತಿದ್ದೀರಲ್ಲ. ಬಾಬದ್ರಿ, ನಿನ್ನ ವಿಷಯನೇ ಮಾತನಾಡ್ತಾ ಇದ್ವಿ, ಅಷ್ಟರಲ್ಲೇ ನೀನ್ ಬಂದ್ಬಿಟ್ಟೆ. ಹೌದು ಬದ್ರಿ, ಹೌದು ಬದ್ರಿ, ನಿಮ್ಮ ಅತ್ತಿಗೆ ನಿನಗೆ ಬುತ್ತಿ ತೆಗೆದುಕೊಂಡು ಹೊಲಕ್ಕೆ ಹೋಗುತ್ತೇನೆ ಅಂತ ಹೇಳುತ್ತಿದ್ದಳು, ಅಷ್ಟರಲ್ಲಿ ನೀನೇ ಬಂದೆ. ಓಹೋ ಅಣ್ಣ, ನಿನ್ನಲ್ಲಿ ಒಂದು ಮಾತು ಕೇಳುವುದಿದೇನಾ? ಏನು ಹೇಳು ಬದ್ರಿ? ಅಣ್ಣ, ಈ ಊರಿನಲ್ಲಿ ನಾನಾತನೆ ಅನಿಸಿಕೊಂಡಿರುವ ಆ ವಾರ್ತೆಗೌಡ ಅದೇನಪ್ಪ ಬದ್ರಿ? ನಮ್ಮ ಹೊಲಕ್ಕೆ ತಕರಾರು ಮಾಡಿದ್ದಾನಣ್ಣ. ಅಷ್ಟೇ ಅಲ್ಲದೆ ಆಳುಗಳನ್ನು ನಮ್ಮ ಹೊಲಕ್ಕೆ ಕಳಿಸಿ ನಾನು ನಿನ್ನ ಕರೆದುಕೊಂಡು ಬಾ ಎಂದು ಹೇಳಿ ಕಳಿಸಿದ್ದಾನಣ್ಣ. ಹೇಳಿ ಕಳಿಸಿದ್ದಾನೆ. ಅದಕ್ಕೆ ನೀನು ಏನು ಹೇಳಿ ಕಳಿಸಿದಿ ಬದ್ರಿ? ಏಕೆ ಹೋಗಬೇಕಣ್ಣ? ಬೇಕಾದರೆ ಅದ ಮಗ ಬರ್ಲಿ ನಮ್ಮ ಹತ್ತಿರ. ಬದ್ರಿ, ಹಾಗೆ ಮಾತನಾಡ್ದೆ ನೀನು. ಬದ್ರಿ, ಬಿಸಿ ರಕ್ತ ಇದೆ ಅಂತ ಹಾಗೆಲ್ಲ ಮಾತನಾಡಬಾರದು. ದೊಡ್ಡವರ ದವಡೆಯಲ್ಲಿ ಬದುಕುವುದು ಬಹಳ ಕಷ್ಟವಿದೆ. ಹಾ, ನೀವು ಊಟ ಮಾಡಿ ರೆಸ್ಟ್ ತೆಗೆದುಕೊಳ್ಳಿ, ನಾನು ಹೋಗಿ ಬರುತ್ತೇನೆ. ಅಣ್ಣ ನಿಂದ್ರಣ್ಣ, ನೀನೊಬ್ಬನೇ ಹೋಗುವುದು ಬೇಡ. ಬೇಕಾದರೆ ಅದೇ ಮಗ ಬರ್ಲಿ
ನಮ್ಮ ಮನೆ ಬಾಗಿಲಿಗೆ ಅಣ್ಣ ಹೋಗುವುದು ಬೇಡಣ್ಣ, ಬೇಡ ಅಣ್ಣ. ನೀನೊಬ್ಬನೇ ಹೋಗಬೇಡ, ನಾನು ಬರ್ತೇನೆ, ನಾನು ಬರ್ತೇನೆ. ಬೇಡಪ್ಪ, ನೀನು ಬಂದರೆ ವಿಷಯ ವಿಕೋಪಕ್ಕೆ ಹೋಗುತ್ತದೆ. ನಾನೊಬ್ಬನೇ ಹೋಗಿ ಬರುತ್ತೇನೆ. ಬೇಡಣ್ಣ, ಬೇಡ, ನಾನು ಬರ್ತೇನೆ, ನಾನು ಬರ್ತೇನೆ. ಛೇ, ಅಣ್ಣ ಹೋಗೇ ಬಿಟ್ಟನು. ಬದ್ರಿ, ನೀನ್ ಯಾಕಪ್ಪ ಇಲ್ಲದಕ್ಕೆ ತಲೆ ಕೆಡಿಸ್ಕೋತೀಯ? ಅದನ್ನೆಲ್ಲ ನೋಡ್ಕೋದಕ್ಕೆ ನಿಮ್ಮ ಅಣ್ಣ ಇದ್ದಾರಲ್ಲ. ನೋಡು, ನಿನಗೆ ಕೆಲಸ ಮಾಡಿ ಹಸಿವಾಗಿರ್ಬೇಕು, ಊಟ ಮಾಡುವಂತೆ ಬಾರಪ್ಪ. ಅತ್ತಿಗೆ, ನಿನ್ನ ಮೃತ ಕೈ ತುತ್ತು ತಿನ್ನದೆ ಬಹಳ ದಿವಸವಾಯ್ತು ಅತ್ತಿಗೆ, ಬಹಳ ದಿವಸವಾಯ್ತು. ಇವತ್ತು ನಿನ್ನ ಕೈಯಿಂದ ಊಟ ಮಾಡಿಸು ಅತ್ತಿಗೆ, ಊಟ ಮಾಡಿಸು. ಆಯ್ತಪ್ಪ, ಹಾಗಾದ್ರೆ ತೆಗೆದುಕೊಂಡು ಬರ್ತೀನಿ, ಇಲ್ಲೇ ಇರು. ಓ ದೇವ ಮಾರುತೇಶ್ವರ, ಹುಟ್ಟಿದಾಗಿಂದಲೇ ತಾಯಿ ಮುಖವನ್ನು ನೋಡಿಲ್ಲ. ತಾಯಿಗಿಂತ ಮಿಗಿಲಾಗಿರುವ ಈ ನನ್ನ ಅತ್ತಿಗೆಯನ್ನು ಕೊಟ್ಟಿಯಲ್ಲ, ನನಗೆ ತುಂಬಾ ಸಂತೋಷವಾಗುತ್ತದೆ ದೇವ, ಸಂತೋಷವಾಗುತ್ತದೆ. ಬದ್ರಿ, ಬಾ ತಗೋ ಬಾ. ಉಣಿಸು ಅತ್ತಿಗೆ, ಉಣಿಸು. ತುತ್ತುವನ್ನ ತಿನ್ನೋಕೆ ಬಗಸೆ ನೀರು ಕುಡಿಯೋಕೆ, ತುತ್ತುವನ್ನ ತಿನ್ನೋಕೆ ಬಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರಕೆ, ಹಾಯಾಗಿರಕೆ, ತುತ್ತುವನ್ನ ತಿನ್ನೋಕೆ ಬಗಸೆ ನೀರು ಕುಡಿಯೋಕೆ. ಕಾಡ್ನಾಗೊಂದು ಮರವನಿಗೆ ಬಿಟ್ರೆ ಏನಾಚೆ, ಊರಾಗೊಂದು ಮನೆಯೇ ಉರವೆ ಹೋದ್ರೆ ಏನಾಚೆ, ಕಾಡ್ನಾಗೊಂದು ಮರವೇ ಒಣಗಿ ಬಿದ್ದರೆ ಏನಾಯ್ತು, ಊರಾಗೊಂದು ಮನೆ ಉರಿದೆ ಹೋದ್ರೆ ಏನಾಯ್ತು. ಒಂದು ಹಳ್ಳಿ ನಂದು ಹೋಗುವಂದರೆ ಒಂದು, ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದೈತೆ. ತುತ್ತುವನ್ನ ತಿನ್ನೋಕೆ ಬಗಸೆ ನೀರು ಕುಡಿಯೋಕೆ, ತುತ್ತುವನ್ನ ತಿನ್ನೋಕೆ ಬಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ, ಹಾಯಾಗಿರೋಕೆ. ದುಡಿಯೋದಕ್ಕೆ ಮೈಯೇ ತುಂಬ ಶಕ್ತಿ ತುಂಬೈತೆ, ಅಡ್ಡ ದಾರಿ ಹಿಡಿಯೋದಕ್ಕೆ ತಪ್ಪು ಗೊತ್ತೈತೆ. ದುಡಿಯೋದಕ್ಕೆ ಮೈಯ ತುಂಬ ಶಕ್ತಿ ತುಂಬೈತೆ, ಅಡ್ಡ ದಾರಿ ಹಿಡಿಯೋದು ತಪ್ಪ ಅಂತ ಗೊತ್ತೈತೆ. ಕಷ್ಟ ಒಂದೇ ಬರದು, ಸುಖವ ಬರದೇ ಇರದು, ರಾತ್ರಿ ಮುಗಿದ ಮೇಲೆ ಹಗಲು ಬಂದೇ ಬರ್ತೈತಿ. ತುತ್ತುವನ್ನ ತಿನ್ನೋಕೆ ಬಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರುತ್ತೆ, ಹಾಯಾಗಿರುತ್ತೆ, ಹಾಯಾಗಿರುತ್ತೆ. ಅತ್ತಿಗೆ, ಅತ್ತಿಗೆ, ಈ ನಿನ್ನ ಕೈ ತುತ್ತವನ್ನು ಉಣಿಸಿ ನನ್ನನ್ನು ಇಷ್ಟು ದೊಡ್ಡವನಾಗಿ ಮಾಡಿ, ಈಗಲಾದರೂ ನಿನ್ನ ಕೈ ತುತ್ತವನ್ನು ಮರ್ತಿಲ್ಲ ಅತ್ತಿಗೆ, ಮರ್ತಿಲ್ಲ. ಇಷ್ಟು ದಿನವಾದರೂ ನನ್ನ ಎತ್ತ ತಾಯಿಗೆ ನನಗೆ ನೆನಪಿಗೆ ಬರ್ತಾ ಇಲ್ಲ ಅತ್ತಿಗೆ, ನೆನಪಿಗೆ ಬರ್ತಾ ಇಲ್ಲ. ಅತ್ತಿಗೆ, ಈ ನಿನ್ನ ಕೈ ತುತ್ತು ನೋಡಿದ ಕೂಡಲೇ
ಆ ನನ್ನ ಎತ್ತ ತಾಯಿ ನೆನಪಿಗೆ ಬರ್ತದೆ ಅತ್ತಿಗೆ, ನನ್ನ ಎತ್ತ ತಾಯಿ ನೆನಪಿಗೆ ಬರ್ತದೆ. ಮೈದುನ, ಹಾಗೆಲ್ಲ ಹಿಂದಿಂದು ನೆನಪಿಸ್ಕೊಳ್ಬಾರ್ದಪ್ಪು. ಬಾ, ಇನ್ನೊಂದು ತೊತ್ತಿನ್ನು. ಉಣಿಸು ಅತ್ತಿಗೆ, ಉಣಿಸು. ಈ ನಿನ್ನ ಕೈ ತುತ್ತ ತಿಂದರೆ 10 ಆನೆ ಬಲ ಬಂದಂತೆ ಆಗುತ್ತದೆ ಈ ನಿನ್ನ ಮೈದುನಿಗೆ. ಉಣಿಸು ಅತ್ತಿಗೆ, ಉಣಿಸು. ಅತ್ತಿಗಮ್ಮ ಊಟ ಮಾಡುವಾಗ ಬಾರಪ್ಪ, ಇನ್ನೂ ಸ್ವಲ್ಪ ನೀಡ್ಕೊಂಡು ಒಳಗಡೆ ಊಟ ಮಾಡಿಸ್ತೀನಿ. ಬಾ. ಸತೀಶ್ ಅಣ್ಣಂದೇ ಹವ. ಸೌದತ್ತಿ ತಾಲೂಕಿನಲ್ಲಿ ವಿಶ್ವಾಸಂದೇ ಹವ. ಗುಡುಗು ಸಿಡುಗ ಅಬ್ಬರ್ಸು ನಡೀತಿರುವಾಗ ಇವರದೇ ಗಣನಂದ್ರೆ ಸಾಕು. ಗರ್ಭದಲ್ಲಿರುವ ಬೆಂಡು ಸಹಿತ ಗಡಗಡನೆ ನಡಿಗೆ ಹೋಗುತ್ತೆ. ಮಿಂಚು ಸಂಚಯನ ಮಿಂಚನ ಕಪಟ ಕಾಸ್ತಾರದಲ್ಲಿ ಕೆಲವನ್ನು ಬಯಸಿ ಬರುವುದು ಇವರದೇ ಗೌಡನ ಕುತಾಂತ್ರ್ಯ. ಬಹುದಿನಗಳಿಂದ ಕಾಡುತ್ತಿರುವ ಕನಸು ನನಸಾಗಿ ಉಳಿದಿದೆ. ಒಮ್ಮೆ ಕಣ್ಣಿಟ್ಟ ಹೆಣ್ಣನು ಮನ ಬಂದಂತೆ ಅನುಭವಿಸುವುದು ಇವರದೇ ಗೌಡನ ಹವ್ಯಾಸ. ಬಾಳೆಹಣ್ಣಿನಂತೆ ತುಂಬು ತುಳುಕುತ್ತಿರುವ ಆ ಪಾರ್ವತಿ ಸೌಂದರ್ಯವನ್ನು ಕವಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಪಾರ್ವತಿ, ನೀ ಅಂದೇ ಊರೊಳಗೆ ಕಾಲಿಟ್ಟಿ, ನೀ ಅಂದೇ ನನ್ನ ಮನದಲ್ಲಿ ಮೂಡಿಬಿಟ್ಟಿ. ಆ ನಿನ್ನ ಪ್ರತಿರೂಪತೆ ಇರುವ ಆ ಏಳುಗೂಡಿನ ಸಂಸಾರವನ್ನು ಒಡೆದು ಚೀದ್ರಿ ಚೀದ್ರಿ ಮಾಡಿ ಅವರನ್ನು ಬೀದಿ ಬೀದಿ ತಿರುಗುವಂತೆ ಮಾಡದಿದ್ದರೆ ನನ್ನ ಹೆಸರು ವರದೇ ಗೌಡನೇ ಅಲ್ಲ. ಏ ತಿಪ್ಪ, ಮನ 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 ಪರ ಪರ ಪಟ ಮರ ಪರ ಯಾಕೋ ಯಪ್ಪ. ಆ ಶಿವಪ್ಪ ಮತ್ತು ಅವನ ತಾಮನ ಬಂದಿರೋನು ಕರೆ ಕಳಿಸಿದ್ರೆ ಇನ್ನೂ ಬಂದಿರ ಆ ಸೊಕ್ಕಿನ ಸೂಳಿ ಮಕ್ಕಳು. ಅವ್ರೆಲ್ಲಿ ಬರ್ತಾರಿ ಗೌಡ್ರ, ಬೇಕಾರೆ ನಿಮಗ ಬಾ ಅಂತ ಹೇಳಿ ಕಳ್ಸ್ಯಾರಿ. ಹ್ಞೂ ಮತ್ತ ಏನಂದ್ರಿ ಆ ತಿರುಬಾಕಿ ನನ್ನ ಮಕ್ಕಳು. ಅವ್ರ ಅಂದಂಗ ಅಂದೇನ್ರಿ ಅಪ್ಪ. ಈ ವರದೇ ಕಾನೂನಂದ್ರೆ ಸಾಕು, ಸುತ್ತ 10 ಹಳ್ಳಿ ಜನ ಮೈಕಡಾಗಿ ಜಿಂಕೆಯಂತೆ ಬಂದು ಓಡೋಡಿ ನನ್ನ ಕಾಲಿಗೆ ಬೀಳುತ್ತಾರೆ. ಅಂತದರಲ್ಲಿ ನನಗೆ ಬಾಳುಡು ಸಾಕು ಬಂದಿದ್ದಾರಲ್ಲ ಆ ದರಿದ್ರ ನನ್ನ ಮಕ್ಕಳಿಗೆ. ಹೌದ್ರಿ ಗೌಡ್ರ, ನಮ್ಮ ಮನಿ ಆಳ್ಗೋಳ ಅವ್ರ ಮನಿ ಕಡೆ ಹೋದ್ರ ಕಬ್ರ ಇಲ್ರಿ ಅವ್ರಿಗೆ. ಅಲ್ರಿ ನೀವಂದ್ರ ಭಯಾನ ಇಲ್ರಿ ಅವ್ರಿಗೆ. ಅಂತೂ ಭಾಳ ಸೊಕ್ಕಿಗೆ ಬಂದಾರಿ ಅವ್ರ.
ನಾವು ಹಾಕಿದ ಅಂಜಲ್ ಕೊಳ್ತಿಂದ ನಾಯಿಗಳು ನಮ್ಗ ಅನ್ನಕತ್ತಾವ್ರಿ. ನೋಡ್ರಿ ಗೌಡ್ರ, ನನ್ನ ಎದುರು ಹಾಕೊಂಡು ಸೊಕ್ಕು ಬಂದಿತ್ತೇಳಲೆ ಆ ಬಡ ಕೂನಿಗೆ ಯಪ್ಪ ಎಬಸು ನಮ್ಮ ಗ್ಯಾಂಗನು ಆ ನನ್ನ ಮಕ್ಕಳಿಗೆ ವಾತು ಬುದ್ಧಿ ಕಲಿಸೋಣ. ನಾನು ಅದನ್ನ ವಿಚಾರ ಮಾಡಾಕತ್ತೇನ್ರಿ. ಹಂಗ ಮಾಡಿದ್ರ ಬುದ್ಧಿ ಬರದ್ರಿ ಆ ಮಕ್ಕಳಿಗೆ. ಆ ಚಕ್ರವರ್ತಿ ಬರುವ ಸಮಯವಾಯ್ತು. ಆ ಚಕ್ರನಿಗೆ ಈ ವಿಷಯವನ್ನು ತಿಳಿಸಿ ಆ ನನ್ನ ಮಕ್ಕಳಿಗೆ ಬುದ್ಧಿ ಕಲಿಸಿದ್ರಾಯ್ತು. ಅಲ್ಲಿ ನೋಡ್ರಿ ನಡೆಸ್ಕೊಡ್ದು ಬಂದ್ಬಿಟ್ರ ಚಕ್ರವರ್ತಿ ಅವ್ರ. ಬಾ ಚಕ್ರವರ್ತಿ ಬಾ, ಸರಿಯಾದ ಸಮಯಕ್ಕೆ ಬಂದಿರುವೆ. ಏಕೆ ಗೌಡ್ರೆ, ನಾ ಬಂದಿರೋ ಸಮಯ ಅಷ್ಟೊಂದು ಅದ್ಭುತವಾಗಿದೆ. ಚಕ್ರವರ್ತಿ ನಿನ್ನಿಂದ ಒಂದು ಕೆಲಸವಾಗಬೇಕಾಗಿದೆ. ಏನು ಹೇಳಿ ಗೌಡ್ರೆ, ನನ್ನಿಂದ ಅಂತ ಕೆಲಸ ಏನಾಗಬೇಕಾಗಿದೆ ಹೇಳಿ. ಇವತ್ತು ಈ ಕ್ಷಣದಲ್ಲಿ ಮುಗಿಸಿ ಬಿಡುತ್ತೇನೆ. ಈ ವರದೇ ಗೌಡನೆಂದು ಕೈ ಎತ್ತಿ ಸಲಾ ಮಾಡಿವ ಈ ಜನಗಳು ಶಿವಪ್ಪ ಮತ್ತು ಅವನ ತಮ್ಮ ಭದ್ರನಿಗೆ ಹೇಳಿ ಕಳಿಸಿದ್ರು ಬಂದಿಲ್ಲ ನನ್ನ ಮಕ್ಕಳು. ಅವರಿಗೆ ಒತ್ತು ಬುದ್ಧಿ ಕಲಿಸಬೇಕು. ಮತ್ತ ಅದಕ್ಕೆ ಯಾಕೆ ನೀವು ಚಿಂತೆ ಮಾಡ್ತೀರಿ? ಅದಕ್ಕೂ ಒಂದು ಗೂಟ ಇಷ್ಟ ಬಿಟ್ಟೀನಿ. ಲೇತಪ್ಪ ಮುದ್ದು ಬಾಯಿ ಗೌಡ್ರೆ, ನೀವೇನು ಚಿಂತಿಸಬೇಡಿ. ಅವ್ರ ಒಂದು ಕೈ ಕಾಲು ಮುರಿದು ಗೌಡರೇನೆಂದು ತಿಳಿಸಿ ಬರುತ್ತೇನೆ. ಚಕ್ರವರ್ತಿ ನೀನಂದ್ರೆ ನನಗೆ ಪ್ರಾಣ ಇದ್ದಂಗೆ. ಇನ್ನು ಮುಂದೆ ನಾ ಏನೇ ಮಾಡಿದ್ರು ಅದರಲ್ಲಿ ನೀನು ಭಾಗಿಯಾಗಿರ್ಬೇಕು. ಏನು ಅಷ್ಟೇ ಅಲ್ಲ, ಇನ್ನು ಮುಂದೆ ನೀ ನನ್ನ ಜೊತೆಯಾಗೇ ಇರಬೇಕು. ನನ್ನ ಒಬ್ಬನ ಸೇರಿಸ್ಕೋರಿಪ್ಪ ನಡಬರ್ಕ ಮತ್ತೆ ಎಲ್ಲರ ಗಟ್ರ ಸಂಧ್ಯಾಗ ಪೇಟಿಗಿಟ್ಟಿರಿ ಮತ್ತ. ಆಯ್ತು ಗೌಡ್ರೆ, ನಿಮ್ಮ ಮಾತಿನಂತೆ ಆಗಲಿ. ಅಣ್ಣ, ಏನು ವಿಷಯ ಮಾತನಾಡ್ತಾ ಇರುವಿಲ್ಲ ಯಾಕೆ? ನಾನು ಕಾಲೇಜ್ಗೆ ಹೋಗ್ದನ್ನು ಮರೆತು ಬಿಟ್ಟೆ ಅಣ್ಣ? ಸ್ವಲ್ಪ ವ್ಯವಹಾರ ಚಿಂತೆಯನ್ನು ನಿನ್ನನ್ನು ಕಾಲೇಜಿಗೆ ಕಳಿಸಬಾರದು ಮರ್ತು ಬಿಟ್ಟೇನಮ್ಮ. ಇವತ್ತೊಂದು ದಿವಸ ನೀನೇ ಕಾರ್ ಗಾಡಿ ತಗೊಂಡು ಹೋಗು. ಸರಿ ಅಣ್ಣ, ಆಯ್ತಣ್ಣ. ಕೊಡಲೇ ಕಾರ್ ಗಾಡಿ ಚಾವೇನು. ತಡ್ಕೋರಿ ಅಪ್ಪ, ಅಷ್ಟಾಕ ಹರ್ಕೋರಾಕತ್ತೀರಿ. ನಾ ಕೊಡಾಕ ಫೇಮಸ್ ಮಗ, ನೀವು ಮಾತನಾಡ ಕೊಡಾಕ ಇಟ್ಕೊಂಡ್ರಲ್ಲ. ಹಾಂ, ಕಾರ್ಬಾರಿಗಳೇ, ಬೇಗ ನೀ ಕೊಟ್ಟು ಬಿಡಿ, ನನಗೆ ಟೈಮ್ ಆಗಿದೆ. ಅವರ ತಡ್ಕೋರಿ, ಅಷ್ಟಾಕ ಬಾಯಿ ಮಾಡಾಕತ್ತೀರಿ. ಆ ದೇವ್ರು ನಿಮಗೆ ತಡ್ಕೊಳ್ಳೋ ಶಕ್ತಿ ಕೊಟ್ಟಾನಿಲ್ಲ. ಕೊಡಾಕತ್ರು ಕೊಡ್ ಹಂಗ ಅಂತೀರಿ. ಅದ ಏನೋ ಒಂದು ಭಾಳ ಸಾಂದ್ ಐತೆ, ಎಲ್ಲೋ ಊಟ ಅವರ ಸಿಕ್ತೆ ತಗೋರಿ. ನಾನು
ಆದ್ರೆ ನನಗ ಓಡ್ಸಾಕ್ ಬರೋದಿಲ್ರಿ ಅಪ್ಪ, ಅದಕ್ಕೆ ನಾ ಬರೋದಿಲ್ಲ. ಅವಕಾಶವಾಗಿ ಬಾರಮ್ಮ. ಆಯ್ತಣ್ಣ. ಅಣ್ಣ ನಾನೇನು ಬರುತ್ತೇನೆ ಅಣ್ಣ. ಚಕ್ರವರ್ತಿ, ಮಾಡುವ ಕಾರ್ಯ ಬೇಗನೆ ಮುಗಿಬೇಕು. ಸಾವುಕಾರ್ರಿ, ನಾನು ಬರುವುದು ಸ್ವಲ್ಪ ತಡವಾಯಿತು, ನನ್ನನ್ನು ಕ್ಷಮಿಸಿರಿ ಸಾವುಕಾರರೇ. ತಿಪ್ಪ, ಯಾರ ನೋಡಲೇ ಅವನು ಪ್ರೇಕ್ಷಕನ ಆದ್ರೆ ಸ್ವಲ್ಪ ಅಣ್ಣವನ್ನ ಹಾಕಿ ಕಳಿಸು. ಸಾಕಾಗಿ ಹೋತ್ ನೋಡ್ರಿ ಭಿಕ್ಷುಕರ ಕಾಟ. ಹೊತ್ತೇರು ಹೊತ್ತು ಮುಳುಗೋ ತನಕ ಈ ಭಿಕ್ಷುಕರ ಕಾಟ ಭಾಳ ಜಾಸ್ತಿ ಆಗೈತ್ರಿ. ಅಮ್ಮ ತಾಯಿ ಅಂತ ಬಂದ್ಬಿಡ್ತಾರ್ರಿ. ಬಾರಪ್ಪ ಭಿಕ್ಷುಕ, ಈ ಊರಾಗ ನಮ್ಮ ಗೌಡ್ರ ಮನೆ ಒಂದೈತೇನಪ್ಪ ಮಗನ. ಅಯ್ಯೋ ಅಯ್ಯೋ ಗೌಡ್ರ ಗೌಡ್ರ, ಬದ್ರಿ ಅಣ್ಣ ಶಿವಪ್ಪ ಬಂದಾನ್ರಿ. ಹಾ ಇಲ್ಲೈತ್ ನೋಡ್ರಿ ಕುಸ್ತಿ. ಲಂಕಕ್ಕ ಬೆಂಕಿ ಹತ್ತಿದಂಗ ಬೆಳಗ ತನಕ ಹತ್ಲಿ, ನಮಗೇನ ಹತ್ಲಿ ಮಕ್ಕಳಿಗೆ ಹಾಡಿ ಒಂಬತ್. ಗೌಡ್ರ, ನಾ ಆಡಬೇಕಾದ ಬೇಟೆಗಾರನ ತಾನಾಗಿ ಹುಡುಕಿ ಬಂದಿದೆ. ಗಾಣಿಕೆ ಬಿದ್ದು ಮೇಲಿನ ಬಾಳ ಶಿವಪ್ಪನ ಬಾಳೆ. ಸಾವುಕಾರರೇ, ಏನಿದು ನೀವು ಆಡುವ ಮಾತು? ನನ್ನನ್ನು ಕರೆಯಲು ಕಳಿಸಿದ್ದು ಏತಕ್ಕೆ? ಲೇ ಬರುವ ಸಕ್ಕಿನ ಮಗನೇ, ಆಳುಗಳನ್ನ ಕಳಿಸಿದ್ರೆ ಬರೋದಿಲ್ಲ ಅಂದ್ಯ. ಎಷ್ಟ ಮಗನ ನಿನಗೆ ಸೊಕ್ಕು? ಸಾವುಕಾರರೇ, ಎಲುಬು ಇಲ್ಲದ ನಾಲಿಗೆಯಿಂದ ಏನು ಮಾತಾಡಿದರೂ ಚೆಂದಾಗುತ್ತದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಬೇಡಿ. ನೋಡಿ, ನನ್ನ ತಮ್ಮ ಹುಡುಗ ಬುದ್ಧಿಯವನು, ಯಾರೆಂಬುದನ್ನು ತಿಳಿಯದೆ ಹಾಗೆ ಮಾತನಾಡಿಬಿಟ್ಟಿದ್ದಾನೆ. ಹುಟ್ಟು ಆಡುವ ಮಕ್ಕಳು ತಮ್ಮ ತಂದೆ ತಾಯಿಯರ ಮೇಲೆ ಹೇಗೆ ಮಲಮೂತ್ರ ಮಾಡುತ್ತೇವೆಯೋ ಹಾಗೆ ಮಾಡಿದ ತಪ್ಪೆಂದು ಭಾವಿಸಿರಿ. ನನ್ನ ತಮ್ಮ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಬೇಡುತ್ತೇನೆ. ಮಂದ್ಯಾಗವದ್ದು ಸಂಧ್ಯಾಗ ಕಾಲಿಡುವ ದರಿದ್ರ ನನ್ನ ಮಕ್ಕಳು ನೀವು. ಚಕ್ರವರ್ತಿ, ಈ ಹಸುಳು ನಮಗೆ ಬಂದು ದೊರಕಿದೆ. ತಡ ಮಾಡಿದೆ, ಇವನು ಕೈಕಾಲ ಮುರಿದು ಹಾಕಿರಿ. ಇವನ ತಮ್ಮ ಭದ್ರ ಎಲ್ಲಿದ್ರು ಹುಡುಕೊಂಡು ಬಂದೇ ಬರ್ತಾನೆ. ಗೌಡ್ರೆ, ನೀವು ನಮಗೆ ತಿಳಿಸಿಕೊಡ್ಬೇಕಾ? ಎಂತ ನಾಯಿಗಳನ್ನು ಕಚ್ಚಿ ಕಚ್ಚಿ ತಿನ್ನುತ್ತೇನೆ. ಗೌಡ್ರಿ, ಈ ಬಡವರ ಮೇಲೆ ನಿಮ್ಮ ಆಕ್ರೋಶ ಯಾಕೆ? ನೀವು ಹೇಳಿದಂತೆ ಕೇಳುತ್ತೇನೆ, ಇಲ್ಲವಾದರೆ ಈ ಊರು ಬಿಟ್ಟು ಹೋಗುತ್ತೇವೆ. ಆದರೆ ನಮ್ಮ ಕುಟುಂಬದ ಮೇಲೆ ಆಗಾಗ ಈ ರೀತಿ ನ್ಯಾಯ ಮಾಡಬೇಡಿ ಗೌಡ್ರೆ, ನ್ಯಾಯ ಮಾಡಬೇಡಿ. ಊರೇನು ಬಿಟ್ಟು ನೀವು ಹೋಗೋದ ಬೇಡ. ಅದರ ಬದಲಾಗಿ ನಿನ್ನ ತಮ್ಮ ನನ್ನ ಮನೆಯಲ್ಲಿ ಆಳಲಾಗಿ ದುಡಿಬೇಕು. ನನ್ನ ಹೊಲ ಬಾಸಿರುವ ನಿನ್ನ ಹೊಲ ಅದು ನನ್ನದಾಗಬೇಕು. ಇದಕ್ಕೆ ನೀವು ಒಪ್ಪಿದರೆ ಮುಂದೆ ನಮ್ಮ ಒಪ್ಪಿಗೆ. ಗೌಡ್ರ, ಇಲ್ಲೇ ಐತಿ ಗಮ್ಮತ್ತ. ಹಂಗಾದ್ರಣ್ಣ ಬಾಂಡ್ ತಗೊಂಡು ಬರ್ಲೇನ್ರಿ ಅಪಾರ? ಬೇಡ ಗೌಡ್ರಿ, ಬೇಡ. ಹಿರಿಯರು ಗಳಿಸಿದ ತುಂಡು ಆಸ್ತಿಯ ಮೇಲೆ ನಿಮ್ಮ ಕಣ್ಣು ಹಾಕಬೇಡಿ ಗೌಡ್ರೆ, ನಿಮ್ಮ ಕಣ್ಣು ಹಾಕಬೇಡಿ. ಅಂದ್ರೆ ನಿನ್ನ ಮಾತಿನ ಅರ್ಥ ಅಂದಂಗಾಯಿತು. ಹೌದು ಗೌಡ್ರೆ, ಹಿರಿಯರು ಗಳಿಸಿದ ಆಸ್ತಿಯನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳಿ ಗೌಡ್ರೆ, ಬೇಕಾದ್ರೆ ನನ್ನ ಪ್ರಾಣವನ್ನು ಕೊಡುತ್ತೇನೆ ಗೌಡ್ರೆ. ಪ್ರಾಣ? ನೀ ಏನು ಆಸ್ತಿ ಕೊಡುವನಂದ್ರೆ ಹೋಗಲಿ, ಅದ್ರ ಬದಲಾಗಿ ನನ್ನ ಹೇಳ್ತೇನೆ ಕೊಡು. ಲೇ ಗೌಡ, ಲೇ ಬಡವ, ಕತ್ತಿ ಅಂತಿರುವ ಲೇ ಗೌಡ,
ಗೌಡ, ಸೀತಾ ಮಾತೆ ಎಂತಿರುವ ನನ್ನ ಧರ್ಮ ಪತ್ನಿಯ ಮೇಲೆ ನಿನ್ನ ಕಣ್ಣೆ ಇಲ್ಲ, ನಿನ್ನ ಕಣ್ಣುಗಳನ್ನು ಕಿತ್ತು ಬಿಡುತ್ತೇನೆ. ನಮ್ಮ ಗೌಡ್ರ ಎದೆ ಮೇಲೆ ಅಂಗಿಳಷ್ಟು ಕೋಪ ಬಂದತೆ ನನಗ. ಲೇತಪ್ಪ ಕಟ್ಟಿ ಹಾಕು ಈ ಬಡ ಸುಳಿ ಮಗನಗ, ಅಂದಾಗ ಬುದ್ಧಿ ಬರ್ತದ ಈ ಮಗನಿಗ. ತಡ್ಕೋರಿ ನಾನು ಕಟ್ಬೇಕಂತ ಅಟ್ರಾಗ ನೀವು ಕಟ್ ಹಾಕಂದ್ರಲ್ಲ, ನನಗೂ ಅಷ್ಟ ಬೇಕಾಗಿತ್ತು. ಈ ಮಗನ ಹ್ಯಾಂಗ್ ಕೊಡ್ತೀನಿ ನೋಡ್ರಿ ಅಪ್ಪ. ಚಕ್ರವರ್ತಿ ಕಟ್ಟಿ ಹಾಕು ಈ ಬಡ ಸೋಳಿ ಮಗನನು. ಯಪ್ಪ ಕೊಡಲೆ ಚಾಟಿಯನು ಚಕ್ರವರ್ತಿ ಕೈಯಾಗ. ಈ ಚಕ್ರವರ್ತಿ ಎಷ್ಟು ಅನುಭವಿಸ್ಲಿ ನನ್ನ ಮಗ. ಅಮ್ಮ ತಂದೆ ಏನು ಬಡಿತೀರು ಮಾರಾಯ, ಕೊಂದ್ಗಿದ್ದೀರು. ಇವ್ ಮೊದಲ ಹೆಂಗ ಅದಾನಂದ್ರ ಹಾವು ಸತ್ತಿರಬಾರ್ದು, ಕೋಲು ಮುರಿಬಾರ್ದು, ಹಂಗ ಬಡ್ರಿ ಮಗನ. ಸೌಕಾರರೇ, ಈ ಬಡವರ ಮೇಲೆ ನಿಮ್ಮ ಶ್ರೀಮಂತಿಕೆಯ ಅಟ್ಟಹಾಸವನ್ನು ತೋರಿಸಬೇಡಿ. ಒಂದು ವೇಳೆ ನಿಮ್ಮ ಶ್ರೀಮಂತಿಕೆಯ ಅಟ್ಟಹಾಸವನ್ನು ತೋರಿಸಲು ಬಂದರೆ ನನ್ನ ತಮ್ಮ ಬದ್ರಿ ನಿಮ್ಮನ್ನು ಕುಕ್ಕಲು ಬರುತ್ತಾನೆ, ಗರಿಬಿಚ್ಚಿದ ಗರುಡನಾಗಿ. ಬಡವ ನನ್ನ ಶ್ರೀಮಂತ ಬಗ್ಗೆ ಮಾತನಾಡುವೆ ನಾಯಕ. ಚಕ್ರವರ್ತಿ ಕೊಡ ಚಾಟಿಯನು, ಸ್ವಲ್ಪ ರೆಸ್ಟ್ ತಗೋ, ನಾ ಕೊಡ್ತೀನಿ ಮಗನಿಗೆ ಚಾಟಿ ಆಟನು. ಗೌಡ್ರ ಹಂಗಾದ್ರ ನಾ ಫುಲ್ ಗಚ್ಚಿಡ್ತೀನ. ನೀವು ಬಡ್ತಾನ ಬಡದ್ರ ಎಲ್ಲಿ ಬಾರ್ ಮುಡ್ಬೇಕು ಅಲ್ಲೇ ಮೂಡ್ಬೇಕು. ಅಲ್ರಿ ಅಪ್ಪಾರ, ಗೂಟ ಗಾಡಿ ಆಗಿತ್ರಿ, ಅದೇನು ಬರ್ಲಿಲ್ರಿ. ನಾನು ತುರ್ಕೊಂಡಾಗಾತ್ರಿ ಅಪ್ಪ. ಇವ್ರ ತಮ್ಮ ಭದ್ರ ಏನಿದ್ರು ಹುಡ್ಕೊಂಡು ಬಂದೇ ಬರ್ತಾನೆ. ಲೇ ಗೌಡ, ಲೇ ಸೊಳೆ ಮಕ್ಕರ್ಯ, ಏನು ಅರಿಯದ ನಮ್ಮ ಮಣ್ಣನ್ನು ಕಟ್ಟಿ ಮಣ ಬಂದಂತೆ ಕಟ್ಟಿ ಹೊಡಿತೀರಿ ಅಲ್ಲ. ಲೇ ಲುಚ್ಚಾಗೋಡ್ರಿ, ನಮ್ಮ ಮಣ್ಣನ ಮೇಲೆ ಎತ್ತಿದ ಕೈಯನ್ನು ತರಿಸದೆ ಬಿಡಲಾರೇನು. ಲೇ ತಿಪ್ಪ, ಮಾವ, ಕಾಕ, ಚಿಕ್ಕಪ್ಪ, ಮಾವ ಆ ಕ್ವಾಡ್ಲಿ ತೋರಿಸ್ಬೇಡು. ಅವ್ನು ತೋರ್ಸಿರ ನನಗೆ ಒಂದಕ್ಕೆ ಬರ್ತಾವ ಮಾರಾಯ. ಎತ್ತಲೇ ನಮ್ಮ ಅಣ್ಣನನ್ನು. ಆಯ್ತು ಮಾವ, ಬೇಸ್ತು ನಾಳ. ಬದ್ರಿ, ಬೇಡಪ್ಪ ಬೇಡ. ಕೆಸರಿನ ಮೇಲೆ ಕಲ್ಲು ಎಸೆದರೆ ನಮಗೆ ಸಿಡಿಯುತ್ತದೆ ಹೊರತು ಬೇರೆಯವರಿಗೆ ಸಿಡಿಯುವುದಿಲ್ಲ. ಬಾರಪ್ಪ ಹೋಗೋಣ. ಏಕಣ್ಣ ಏಕೆ ಬೇಡ, ಇಂಥವ್ರನ್ನು ಹಾಗೆ ಬಿಟ್ಟರೆ ಇಂಥ ದುಷ್ಟ ಸೊಳೆ ಮಕ್ಕಳು ಬಡವರನ್ನು ಬಡಿದು ತಿಂದು ಇವ್ರದೇ ಆದ ಕೆಟ್ಟ ಸಾಮ್ರಾಜ್ಯವನ್ನು ಕಟ್ಟುತ್ತಾರೆ. ಇಂಥ ದುಷ್ಟ ಸೊಳೆ ಮಕ್ಕಳು. ಬದ್ರಿ, ಶಕ್ತಿ ಅಂತೇಳಿ ಯುಕ್ತಿ ತೋರಿಸಲು ಬಂದ್ರೆ
ಬೀಳೋದ ನಿನ್ನ ಹೆಣ. ಲೇ ಕೆಟ್ಟ ಸೊಳೆ ಮಗನು, ಈ ಗೌಡನ ಮನೆ ಅಂದಳು ತಿನ್ನುವ ನಾಯಿ ನೀನು. ಈ ಗೌಡನ ಬೆನ್ನತ್ತಿ ತಿರುಗುವ ಲಜ್ಜ ಸೊಳೆ ಮಗನೇ, ನನಗೆ ಪ್ರಾಣದ ಭಯ ತೋರ್ತೇಳಲೇ ಅಂತೆ ಅಂತವನೇ. ಬರ ಕೈ ಕಡಿಯಲು ಹೋದರೆ ಕಡ ಕಡಗನ ನಡುಗುತ್ತಿರುವ ತೊಕ್ಕ ಸೊಳೆ ಮಗನೇ, ನನಗೆ ಪ್ರಾಣದ ಭಯ ತೋರ್ತೇಳಲೇ ಬಾಕಿ ನನ್ನ ಮಗನೇ. ಲೇ ಬದ್ರಿ ಗೌಡ, ಮಾತಿಗೆ ಮಾತು ಸೋಳಿ ಮಗನದ ಕರೆಯವಳೇ, ಸೋಳಿ ಮಗನೇ. ನಾ ಯಾರು ಗೊತ್ತಾ? ಈ ಸುತ್ತ ಹೊತ್ತಾಳಿಯ ದಣಿ. ಬರ ನೀನು ಸುತ್ತ ಹತ್ತು ಹಳ್ಳಿಗಳಿಗೆ ದಣಿ ಅಂತ ಮೆರೆದರೆ ಅಲ್ಲ, ಅದರ ನೀತಿ ನೇಮ ಗೊತ್ತಿರಬೇಕು. ಅಂದಾಗ ಸುತ್ತ ಹತ್ತು ಹಳ್ಳಿಗಳಿಗೆ ದಣಿ ಎಂದು ಕರೆಯುತ್ತಾರೆ. ಇಲ್ಲವಾದರೆ ಸುತ್ತ ಹತ್ತು ಹಳ್ಳಿಗಳಿಗೆ ಒಂದು ಎಂದು ಕರೆಯುತ್ತಾರೆ. ಏ ಬದ್ರಿ, ಅಂತಹುದು ಇವಿಕೆಯಲ್ಲಿ ಗೊತ್ತಿರಬೇಕು. ಬಾರಪ್ಪ ಹೋಗೋಣ. ಇಂತಹ ಪಾಪಿಗಳ ಲೋಕದಲ್ಲಿ ಇರುವುದು ಸರಿಯಲ್ಲ, ಬಾ ಹೋಗೋಣ. ಗೌಡ, ಬಡವರ ಹೊಟ್ಟೆ ಉರಿಸಿದ್ದಾದರೆ ಈ ಗಂಡರ ಗಂಡ ಗಂಡರ ಮೆಂಡ ನಿನ್ನನ್ನು ಕಚ ಕಚನ ಕಡಿದು ನಾಯಿನರಿಗಳಿಗೆ ಹಂಚಿ ನಿನ್ನ ರುಂಡವನ್ನು ನಮ್ಮೂರಾಗಿಸಿ ಬಾಗಿಲಿಗೆ ಕಟ್ಟದಿದ್ದರೆ ನಾನು ನಮ್ಮಪ್ಪನ ಮಗನೇ, ರಕ್ತಕ್ಕೆ ಹುಟ್ಟಿದ ಮಗ ಎಲ್ಲೊಂದು ಅಂತೇಳಿ. ಲೇ ಬದ್ರಿ, ನರಿಯಂತೆ ಏಕನರ ಹರಿದುಕೊಳ್ಳವನೇ ಮಗನೇ. ನಾ ಯಾರು ಗೊತ್ತಾ? ಎಡೆ ಎತ್ತಿದ ಹಾವು, ಎಡೆ ಎತ್ತಿದರೆ ಕತ್ತದ ಬಿಡಲಾರೆ. ಎಡೆ ಎತ್ತಿದ ಹಾವು, ನೀನು ಎಡೆ ಎತ್ತಿದ ಹಾವು ಅಂದರೆ ನಾನು ಕರಿ ಬಿಚ್ಚಿದ ಗರುಡ. ನಿನ್ನ ಚೆಕ್ಕ ಸಿಕ್ಕಲ್ಲಿ ನಿನ್ನನ್ನು ಪಕ್ಕದಡ ಬಿಡಲಾರನು ಈ ಕರಿ ಬೆಚ್ಚಿದ ಗರುಡ. ಬಾರಲೇ ನೋಡೋಣ ನಮ್ಮಿಬ್ಬರ ನಡುವೆ ಯುದ್ಧ. ಒಂದೇ ಸಾರಿ ಬರ್ತಾನೆ, ಓರಣ ಮಾಡುತ್ತಾನೆ. ಎರಡನೇ ಸಾರಿ ಬರ್ತಾನೆ, ಆರ್ಡರ್ ಮಾಡುತ್ತಾನೆ. ಕೋಣೆಯ ಸಾರಿ ಬರ್ತಾನೆ, ನಿನ್ನನ್ನು ಕೊಚ್ಚಾಕಿ ಬಿಡ್ತಾನೆ. ಗೌಡ, ಮಹಾಭಾರತದಲ್ಲಿ ಶ್ರೀಕೃಷ್ಣಂದೇ ಹವ, ರಾಮಾಯಣದಲ್ಲಿ ರಾಮಂದೇ ಹವ. ಈ ಮೆಳ್ಳಿಕೆರೆ ಸ್ಟೇಜಿನಲ್ಲಿ ಹುಲಿ ಹುಲಿ ಈ ಪಾತ್ರಿಂದ ಹವ ಪಾರ್ಥನಿಲೆ ಮಗನ ಗೌಡ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ರುದ್ರನ ಮೂರನ ಗಂಡನ ಬಿಡಲಿ ತಾಂಡವ ನಾಟಕ ಪ್ರಳಯವರೆ, ಗಂಗೆಯ ಕಥೆಯ ಧುಮುಕಿ ಬರಲು ಎದುರು ನೀ ತಿರುಗೋ. ನರ ನರಲಲ್ಲಿ ದುಗ್ಗರೆ ಇರಲಿ, ದುಗ್ಗರೆ ದರಸ ತೋಳ್ಪದ ಇರಲಿ, ದೇಹಕ ಪ್ರಾಣ ಪುಡಿಪಾಗಿರಲಿ ಎದುರು ನೀ ತಿರುಗೋ. ಶಂಭೋ ಶಿವ ಶಂಭೋ ಶಿವ ಶಂಭೋ, ಶಂಭೋ ಶಿವ ಶಂಭೋ. ಹೋಗಲೆ ಹೋಗಲೆಪ್ಪ ಹೋಗ, ಹೋಗಲೆ ಮಾರಾಯ ಹೋಗ. ನಮ್ಮ ಗೌಡ್ರಿಗೆ ಅಂದಾಗ ನನಗೆ ಏನಾರ ಅಂದಿರ ನೀ ಇಲ್ಲೇನು ಇರ್ತಿರ್ಕಿಲ್ಲ ಮಗನ, ನಿನ್ನ ಕಾಲಾಗ ಹಾಕಿ ಕಚ್ಚಿ ಬಿಚ್ಚಿ ಅಂತ ತುಳಿದು ಬಿಡ್ತೀನಿ. ಲೇ ತಿಪ್ಪ, ಅಲ್ಲಿ ಯಾರೋ ಕಿರಾತಾರ ನೋಡಲಿ. ಅಲ್ಲೋ ಮಗನ, ಅವ ಇಲ್ಲಿದ್ದಾಗ ಮೂರು ಮುಚ್ಕೊಂಡ್ ಕೂತ್ಯ, ಈ ಮಾತು ಕಚ್ಚಿ ಬಿಚ್ಚಿ ತುಳ್ತೇಳ ಮಗ. ಅಲ್ರಿ ಗೌಡ್ರ, ಅವ್ರಿದ್ದಾಗ ನಾ ಏನಾರ ಅಂದಿದ್ನ
ಅವ ಅದಲ್ಲ ಹಿಂದೆ ಗುಮ್ತಿದ್ದು ಏನ್ ಸಿಟ್ರಿ ಏನ್ ಸೊಕ್ ದೇವ್ರ ಕೋಣ ಹೆಂಗ ಕಡಿತಿದ್ರಲ್ರಿ ಆ ಬದ್ರಿ ಇವ್ರನ್ನ ಹಂಗ ಕಡಿತಿದ್ರಿ ಏನೇನು ಹಾರಾಡಿದ್ರಿ ಮಗ ಅಲ್ರಿ ಗೌಡ್ರ ನಾವು ಸುಮ್ಮನಿದ್ರ ನಮ್ಮ ಅರಮನಿನ ಆಳುಂಗದಾನ್ರಿ ಮಗ ಅವನು ನಾವು ಸುಮ್ಮನೆ ಬಿಟ್ರೆ ತಾನೇ ಯಪ್ಪ ವಾಣ ಕಡಿಬೇಕಂದ್ರ ಸೊಳ್ಳದ ನೀರು ಕುಡಿಸ್ಬೇಕಲೇ ಒಳಗ ಒಂದು ಮನೆ ಹಾಕಿ ಊರ್ ತುಂಬಾ ಮೆರವಣಿಗೆ ಮಾಡ್ಬೇಕಲೇ ಅಂದಾಗ ಕೋಣ ಕಡಿತಾರ ಈ ಮಗನು ಸ್ವಲ್ಪ ಬಿಟ್ಟು ಕಡಿತೀನಿ ತಿಪ್ಪ ರೆಡಿ ಮಾಡು ನಮ್ಮ ಗ್ಯಾಂಗನ ವಾಣ ಕಡಿಯಾಕ ಸಿದ್ಧರಾಗಿರೋಣ ಗೌಡ್ರ ಬರ್ರಿ ರೆಡಿ ಮಾಡ್ತೀನಿ ಬರ್ರಿ ನಡೀರಿ ಹಾಗಾದ್ರೆ ಹೋಗೋಣ ಮಾಡಿದ್ರ ಮಾಡಬೇಕು ನನ್ನಂಗ ಪ್ರೀತಿನ ಮಾಡಿದ್ರ ಮಾಡಬೇಕು ನನ್ನಂಗ ಪ್ರೀತಿನ ಇದ್ದೂರಿನ ಹುಡುಗಿನ ಮುದ್ದಿನ ಮವನ ಮಗಳ ಇದ್ದೂರಿನ ಹುಡುಗಿನ. ನಮ್ಮ ಪ್ರೀತಿಯ ಸಹೋದರ KMF ಡೈರೆಕ್ಟರ್ ಶಂಕರಣ್ಣ ಇಟ್ನಾಳ ಈ ನಮ್ಮ ಅನುಭವ ಕಲೆಕೊಂಡು 500 ರೂಪಾಯಿ ಕೊಟ್ಟಿದ್ದಾರೆ. ಆ ಮಾತಿಗೆ ತುಂಬಾ ಧನ್ಯವಾದಗಳು. ಈ ಹಾಸ್ಯ ಪಾತ್ರದಲ್ಲಿ ಕೆಂಪನಗಲ್ಲದ ಪೂರೆ ಹಾಡನ್ನು ಹಾಡಿ. ಅದೇ ರೀತಿಯಾಗಿ KMF ನಿರ್ದೇಶಕರು ಹಾಗೂ ಮುಗಳಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಂತ ಶ್ರೀ ಸಿದ್ದಪ್ಪ ಕೊಪ್ಪದ ಅವರು ಕೂಡ 100 ರೂಪಾಯಿ ಕೊಟ್ಟಿದ್ದಾರೆ. ಆ ಮಹನೀಯರಿಗೆ ತುಂಬಾ ಧನ್ಯವಾದ. ಅದೇ ರೀತಿಯಾಗಿ ಭೀಮಸೇನ ಕುಲಗೌಡ ಅವರು ಕೂಡ 50 ರೂಪಾಯಿ ಕೊಟ್ಟಿದ್ದಾರೆ. ಆ ಮಹನೀಯರಿಗೆ ತುಂಬಾ ಧನ್ಯವಾದ. ನನ್ನ ಗೆಳತಿ ನನ್ನ ಗೆಳತಿ ಓಣಿ ಹಿಡಿದ್ರೆ ನೀ ಬರುವಾಗ ಹಳ್ಳವಾಗಿದ್ದೀನಿ ನಿಂತ ಕಿಡಿಕ್ಯಾಗ ಮನಸಾತ ನಿನ್ನ ಮ್ಯಾಗ ಮೆಟ್ಟ ಮಾಡಿದಿ ಮನದಾಗ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನ ಗತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ತೂ ಇದೇನ್ರಿಪ್ಪ ಇದು ಜನ ಅಂತೀನೋ ಇದೇನ್ ದನ ಅಂತೀನೋ ಅಲ್ರಿ ಈ ಮಾರುತೇಶ್ವರ ಓಕಳಿ ಕೊಂಡದ ಮುಂದೆ ಯಾರಿಲ್ಲ ಅಂತ ಹೇಳಿ ಬಂದ್ರ ಅಲ್ರಿ ಎಷ್ಟು ದನ ಕೂತದ್ರಿ ಎಷ್ಟು ಜನ ಕೂತೈತೆ ಕನ್ನವಡದ ಕೈಯ ಸ್ಥಾನಕ್ಕಿಂತ ಹೆಚ್ಚಾಗಿ ನಿಂತು ನನಗೆ ವಿದ್ಯಾಭ್ಯಾಸ ಕಲಿಸಿದ ನನ್ನ ಮಾವನ ಋಣ ಹೇಗೆ ತೀರಿಸಲಿ ತಂದೆ. ಅಕ್ಕ ಮಾವನ ಪುಣ್ಯದಿಂದ ನನ್ನ BA ಶಿಕ್ಷಣ ಕೂಡ ಚೆನ್ನಾಗಿ ಆಯಿತು. ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ನನ್ನನ್ನು ಎತ್ತಿ ಆಡಿಸುವಾಗ ನನ್ನ ಮಗ PSI ಆಗಬೇಕಂತ ಕಂಡ ಕನಸು ಈಗ ಕಟ್ಟಿಟ್ಟ ಬುಟ್ಟಿ ಆಗಿದೆ. ದೇವ ಮಾರುತೇಶ್ವರ ನನ್ನ ಸ್ವರ್ಗದಲ್ಲಿರುವ ನನ್ನ ತಂದೆ ತಾಯಿಯ ಆತ್ಮಕ್ಕೆ ಶಾಂತಿ ಕೊಡು ತಂದೆ. ದೇವ ಮಾರುತೇಶ್ವರ ನನ್ನ ತಂದೆ ಕನಸು ಮಾಡು. ದೇವರೇ, ತಿಳಿದು ತಿಳಿಯದೆ ನನ್ನ ಜೊತೆಯಲ್ಲಿ ಓದುತ್ತಿರುವ ಶಿಲ್ಪಾಳನ್ನು ನಾನು ಪ್ರೀತಿಸುತ್ತಿದ್ದೇನೆ. ನಮ್ಮ ಪ್ರೀತಿಗೆ ಯಾವುದೇ ಕುಂದು ಕೊರತೆ ಅಡೆತಡೆಯಂತೆ ಬಾರದಂತೆ ನಮ್ಮ ಪ್ರೀತಿ ರಕ್ಷಿಸುವ ಭಾರ ನಿನ್ನನ್ನು ಕೊಡಿದೆ ತಂದೆ, ನಿನ್ನನ್ನು ಕೊಡಿದೆ. ಯಾವಾಗಲೂ ನನಗಿಂತ ಮುಂಚೆ ಬಂದು ನನಗಾಗಿ ಕಾಯ್ತು ಕುಳಿತಿರುವ ಇವತ್ತು ಇಷ್ಟೊತ್ತಾದ್ರೆ ಏಕೆ ಬರಲಿಲ್ಲ ನನ್ನ ಅರಗಿನಿ?
ಯಾರು? ಶ್ರೀಧರ್, ನಾನು ಬರೋದು ಸ್ವಲ್ಪ ತಡವಾಯ್ತು, ಬೇಜಾರು ಮಾಡ್ಕೊಳ್ಬೇಡಿ ಶ್ರೀಧರ್. ಹಾಗೇನಿಲ್ಲ ಶಿಲ್ಪ, ಇಷ್ಟಪಟ್ಟಿದ್ದು ಕೈಗೆ ಸಿಗಬೇಕಾದ್ರೆ ಎಷ್ಟ ಕಷ್ಟವಾದರೂ ಸಹಿಸಿಕೊಳ್ಳಬೇಕಲ್ವೇ? ಶ್ರೀಧರ್, ಈ ನಿಮ್ಮ ಮಾತಿನ ಅರ್ಥ? ನಿಜ ಹೇಳಬೇಕಾದ್ರೆ ತಂದೆ ತಾಯಿ ಇಲ್ಲದ ತಬ್ಬಲಿ ನಾನು. ನನಗೆ ಇರುವ ಒಬ್ಬ ಅಕ್ಕಳನ್ನು ನಾನು ಚಿಕ್ಕನಿರುವಾಗ ಮದುವೆ ಮಾಡಿಕೊಟ್ಟು ನನ್ನ ತಂದೆ ತಾಯಿ ಈಗ ಶಿವನ ಪಾದ ಸೇರಿದ್ದಾರೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಅದನ್ನು ಅರಿಯದ ನನ್ನ ಮಾವಂದಿರು ನಾನು ಚಿಕ್ಕನಿರುವಾಗ ನನ್ನನ್ನು ವಿದ್ಯಾಭ್ಯಾಸ ಕಲಿಸಿ ದೊಡ್ಡ ಮನುಷ್ಯ ಮಾಡಿದ್ದಾರೆ. ನನ್ನ ಮೇಲೆ ಆಶಾ ಗೋಪುರವನ್ನು ಕಟ್ಟಿಕೊಂಡಿದ್ದಾರೆ. ಹೌದು ಶ್ರೀಧರ್, ನೀವು ಹೇಳುವ ಮಾತು ನಿಜವಿದೆ. ಆದರೆ ಈ ವಿಷಯ ನನಗೇಕೆ ತಿಳಿಸಿಲ್ಲ? ಈ ವಿಷಯವನ್ನು ತಿಳಿಸಿದ್ರೆ ನಾನು ನಿನ್ನನ್ನು ಪ್ರೀತಿಸುವುದಿಲ್ಲವೆಂದು ತಿಳಿದಿರುವೆಯಾ? ಹಾಗೇನಿಲ್ಲ ಶಿಲ್ಪ, ನೀನು ತಪ್ಪು ತಿಳ್ಕೊಂಡ್ರಿ. ಹಾಗಾದ್ರೆ ಇನ್ನು ಮುಂದೆ ನಿನಗೆ ಬರುವ ಕಷ್ಟ ಸುಖಗಳನ್ನು ನನ್ನ ಮುಂದೆ ಹೇಳುತ್ತೇನೆಂದು ನನಗೆ ಪ್ರಾಮಿಸ್ ಮಾಡು. ಪ್ರಾಮಿಸ್ ಶಿಲ್ಪ. ನೋಡು ಶಿಲ್ಪ, ನಮ್ಮ ಪ್ರೀತಿ ನನ್ನ ಜೀವನಕ್ಕಿಂತ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ನಮ್ಮ ಪ್ರೀತಿ ಇದೇ ರೀತಿ ನಡೆದರೆ ನಮ್ಮ ಜೀವನ ಸ್ವಾರ್ಥಕವಾಗೋದು. ಶ್ರೀಧರ್, ಯಾಕೆ ಶ್ರೀಧರ್ ಹೀಗೇಕೆ ಮಾತನಾಡ್ತಾ ಇರುವೆ? ಯಾಕೆ ನಾವಿಬ್ರು ಕೂಡುವುದಿಲ್ವೇ? ನೋಡು ಶಿಲ್ಪ, ನೀನು ಒಪ್ಪಿದರೆ ಇದು ಆಗೋದಿಲ್ಲ. ಮೇಲಾಗಿ ನೀವು ಶ್ರೀಮಂತರು, ನಾವು ಬಡವರು. ಅಲ್ಲದೆ ತಂದೆ ತಾಯಿ ಇಲ್ಲದ ತಬ್ಬಲಿ ನಾನು. ನನ್ನ ಪ್ರೀತಿಗೆ ಯಾರು ಬೆಲೆ ಕೊಡ್ತಾರೋ? ಶ್ರೀಧರ್, ಅದಕ್ಕೆ ನಾನಿದ್ದೇನೆ ಶ್ರೀಧರ್. ಈ ನಿನ್ನ ಪ್ರೀತಿಗೆ ನಾನು ಬೆಲೆ ಕೊಡುತ್ತೇನೆ. ನಾವು ಶ್ರೀಮಂತರಾದ್ರೇನು, ನೀವು ಬಡವರಾದ್ರೇನು, ನಾವು ಜೀವಿಸುತ್ತಿರುವ ಜೀವ ಒಂದೇ ಅಲ್ವೇ? ನಾವು ಉಸಿರಾಡುವ ಗಾಳಿ ಒಂದೇ ಅಲ್ವೇ? ನೋಡು ಶಿಲ್ಪ, ಇದು ನೀನು ಒಪ್ಪಿದರೆ ಆಗೋದಿಲ್ಲ. ಮೇಲಾಗಿ ನಿನ್ನ ಅನ್ನ ಒಪ್ಪಿಕೊಳ್ಳಬೇಕಲ್ಲವೇ? ಶ್ರೀಧರ್, ನನಗೂ ಒಂದು ಮನಸ್ಸಿದೆ. ನನ್ನ ಜೀವನದಲ್ಲಿ ನಿಮ್ಮಂಥ ಹುಡುಗನನ್ನು ಮದುವೆ ಆಗ್ಬೇಕನ್ನೋದೇ ಈ ನನ್ನ ಆಸೆ. ಅದು ಅಲ್ಲದೆ ಈ ನಮ್ಮ ಪ್ರೀತಿಗೆ ಆ ಸೃಷ್ಟಿಕರ್ತ ಎದುರು ಬಂದರೆ ಸರಿ, ಅದನ್ನು ಮೀರಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನೋಡಿ, ನಮ್ಮನನ್ನು ಒಪ್ಪಿಸುವ ಜವಾಬ್ದಾರಿ ನನ್ನದು. ಒಂದು ವೇಳೆ ನಮ್ಮನ್ನ ನಮ್ಮ ಪ್ರೀತಿಗೆ ಒಪ್ಪಿಗೆ ಕೊಡದಿದ್ರೆ ಅವನ ಮಾತನ್ನು ಮೀರಿ ನಿಮ್ಮನ್ನು ಮದುವೆ ಆಗುತ್ತೇನೆ. ಇದೇ ನಿನ್ನ ನಿಜವಾದ ಮಾತೆ? ಹೌದು ಶ್ರೀಧರ್. ನೋಡು ಶಿಲ್ಪ, ನೀವು ಯೋಚನೆ ಮಾಡು ಶಿಲ್ಪ. ನೀವು ಶ್ರೀಮಂತರು, ನಾವು ಬಡವರು. ಮೇಲಾಗಿ ನಿಮಗೆ ಕಷ್ಟ ಅನ್ನೋದು ಗೊತ್ತಿರೋದಿಲ್ಲ. ನಾವು ದುಡಿದು ತಿನ್ನದೇ ಇದ್ರೆ ಗತಿ ಇಲ್ಲ. ಶ್ರೀಧರ್, ಅದನ್ನೆಲ್ಲ ಯೋಚನೆ ಮಾಡಿ ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು. ಅದು ಅಲ್ಲದೆ ಶ್ರೀಮಂತಿಕೆ ಇದೆ ಎಂದು ಅಹಂಕಾರದಿಂದ ಮೆರೆಯುವ ಹೆಣ್ಣು ನಾನಲ್ಲ. ಪರಿಸ್ಥಿತಿಗೆ ತಕ್ಕಂತೆ ನಡಿಬೇಕು, ಅದು ಮನುಜನ ಲಕ್ಷಣ. ಹಾಗಾದರೆ ನೀನು ನನ್ನ ಕೈ ಬಿಡೋದಿಲ್ಲ ತಾನೆ? ಈ ಭಾರತ ಮಾತೆಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ಶ್ರೀಧರ್, ನಾನೆಂದಿಗೂ ನಿನ್ನನ್ನು ಬಿಡಲಾರೆ. ಹಾಗಾದರೆ ಇದೇ ಸಂತೋಷದಲ್ಲಿ ಒಂದು ಹಾಡನ್ನು ಹಾಡಬಾರದೆ ನನ್ನ ಅರಗಿನಿ? ಹಾಗಾದ್ರೆ ಬನ್ನಿರನ್ನ ರಾಜ, ನಿಮ್ಮಿಷ್ಟದಂತೆ ಆಗ್ಲಿ.
ಮೈಸು ಡ್ರೀಮ್ ಮೈಸು ನೈಸು ನನ್ನ ವಿಸಿಸು ನನ್ನ ಸಗಿ ಸಗಿ ಪ್ರಾಣ ಸಗಿ ಅರಳದ ಸುಮಗಳ ಅರಸುವವಳು ಕುಸುಮಗಳಂತ ಬೆರಳು ನಮ್ಮಲ್ಲಿಗೆಯಂತ ಬೆರಳು ಕಿರಿಗಳ ಬಳಕೆಯ ಸರಿಗಮ ಕಲಿಸುವ ಇನಿದನೆ ಜನಗೋ ಕರಳು ಬಲು ವಿಸ್ಮಯ ನಿನ್ನೆಯ ಕರಳು ಸೌಂದರ್ಯದಲ್ಲಿ ಗಾಂಭೀರ್ಯವಂತೆ ಸೌಂದರ್ಯದಲ್ಲಿ ಸೌಂದರ್ಯವಂತೆ ನೀನೇ ನಯತಿ ಪಾದ ಪದ್ದಾಣ ಬರದಾಗಿರುವ ಹೆಜ್ಜೆಯ ಮುದ್ರೆಯು ನಡೆಗಂಡು ಹಿಂದೆ ಬರಬಹುದು ಸಂಖ್ಯೆಯ ಭದ್ರೆಯೋ ಪಾದ ಪದ್ದಾಣ ಬರದಾಗಿರುವ ಹೆಜ್ಜೆಯ ಮುದ್ರೆಯೋ ನಿನ್ನ ನಡೆಗಂಡು ಹಿಂದೆ ಬರಬಹುದು ನಿಂದೆಯ ನಿಂದನೆ ನಿಹಾರಿಗ ಅಗರ್ಜಿಗ ಅನಾಮಿಗ ಎದರೆ ವರೋನಿಗ ನಿಬೋಧಿಗ ನಿಬೋಧಿಗ ನೀನೇ ಭದ್ರ ದುಂದರ 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 ದಗ ದಗ ದುಂದರ 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 ದಗ ದುಂದರ 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 ದಗ ದಗ ದುಂದರ 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 ದಗ ದಗ ದುಂದರ 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 ದಗ ದಗ ದುಂದರ 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 ಅತ್ತಿಗೆ ಅತ್ತಿಗೆ ಯಾಕೆ ಬದ್ರಿ ಕೂಗ್ತಾ ಇದೆಯಲ್ಲ? ಅಣ್ಣನಿಲ್ಲವೇ ಮನೆಯಲ್ಲಿ? ಇಲ್ಲ ಬದ್ರಿ, ಅವನು ಈಗ ತಾನೇ ಹೊರಗಡೆ ಹೋದ. ಇಷ್ಟರಲ್ಲಿ ಬಂದರೂ ಬರ್ಬೋದು. ಬದ್ರಿ ಯಾಕಪ್ಪ ಒಂಥರ ಇದೆಯಲ್ಲ? ಆ ಗೌಡ್ರ ಮನೆಗೆ ಹೋಗಿ ಬಂದಾಗ್ನಿಂದ ನೀನು ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ. ಯಾಕೆ, ಏನಾಯ್ತು? ಹಾಗೇನಿಲ್ಲ ಅತ್ತಿಗೆ, ನಾನು ಚೆನ್ನಾಗೇ ಇದ್ದೇನೆ. ಆಯ್ತಿಗಮ್ಮ, ನಾನು ಹೋಗಿ ಬರ್ತೇನೆ. ಬದ್ರಿ ನಿಂತ್ಕೋ. ನೋಡು, ನಿಮ್ಮ ಅಣ್ಣನವರು ಇರುವಾಗ ಅದ್ರ ಬಗ್ಗೆ ನೀನು ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ? ಇದನ್ನೆಲ್ಲ ಅವ್ರು ನೋಡ್ಕೋತಾ ಇದ್ದಾರಲ್ಲ. ಬಾರಪ್ಪ, ಊಟ ಮಾಡಬೇಂತೆ. ಅತ್ತಿಗೆ ಚಿಕ್ಕವನಿದ್ದಾಗಲೆಂದಲೂ ಯಾವುದೇ ಯೋಚನೆ ಮಾಡದೆ ಹಾಗೆ ಬೆಳೆಸಿದೆ ಅತ್ತಿಗೆ, ಹಾಗೆ ಬೆಳೆಸಿದೆ. ವಯಸ್ಸಿಗೆ ಬಂದ ನಂತರ ಯಾವುದೇ ಯೋಚನೆ ಮಾಡಬೇಡ ಎಂದು ಹೇಳುತ್ತಿರುವಲ್ಲ ಅತ್ತಿಗೆ. ಅತ್ತಿಗೆ ನಿಜವಾಗಲೂ ನೀನು ನನ್ನ ಪಾಲಿಗೆ ದೇವರ ತಾಯಿ ಅಷ್ಟೇ ಅಲ್ಲತ್ತಿಗೆ. ನೋಡು ಬದ್ರಿ, ನಿನ್ನ ನನ್ನ ಹೊಟ್ಟೆಲ್ ಹುಟ್ಟಿದ ಮಗ ಅಂತ ತಿಳಿದು ಜೋಪಾನ ಮಾಡಿದ್ದೀವಿ. ಹೀಗಿರ್ಬೇಕಾದ್ರೆ ನಾವಿರ್ಬೇಕಾದ್ರೆ ನಿನಗೆ ಯಾಕೋ ಅದ್ರ ಬಗ್ಗೆ ಚಿಂತೆ? ಆಯ್ತು ಅತ್ತಿಗೆ, ನೀವು ಹೇಳಿದಂತೆ ಆಗಲಿ. ಅತ್ತಿಗೆ ನಾನು ಹೋಗಿ ಬರ್ತೇನೆ. ನಿಂತ್ಕೋ ಬದ್ರಿ,
ಬುತ್ತಿ ಕೊಡ್ತೀನಿ, ತೆಗೆದುಕೊಂಡು ಹೋಗುವಂತೆ. ಬೇಡ ಅತ್ತಿಗೆ, ಬೇಡ. ಕಬ್ಬಿಗೆ ನೀರಾಯಿಸಬೇಕು. ಅಣ್ಣ ಬಂದ ನಂತರ ಅಣ್ಣನ ಕೈಯಲ್ಲಿ ಊಟ ಕೊಟ್ಟು ಕಳಿಸು ಅತ್ತಿಗೆ, ಊಟ ಕೊಟ್ಟು ಕಳಿಸು ಅತ್ತಿಗೆ. ನಾನು ಹೋಗಿ ಬರ್ತೇನೆ ಅತ್ತಿಗೆ, ಹೋಗಿ ಬರ್ತೇನೆ. ದೇವ ಮಾರುತೇಶ್ವರ, ನಂದು ಗೋಕುಲದಂತ್ರವ ಈ ನಮ್ಮ ಮನೆತನಕ್ಕೆ ಯಾವ ದುಷ್ಟ ಶಕ್ತಿಗಳು ಬರದ ಹಾಗೆ ನೋಡಿಕೊಂಡು ಹೋಗುವವನೇ ನಿನ್ನನ್ನೇ ಕುಡಿದು ತಂದೆ. ಆದಷ್ಟು ಬೇಗನೆ ನನ್ನ ತಮ್ಮನಿಗೊಂದು ಒಳ್ಳೆಯ ನೌಕರಿ ಸಿಗಬೇಕು. ಆದಷ್ಟು ಬೇಗನೆ ಈ ನನ್ನ ಮೈದನಿಗೆ ಮದುವೆ ಭಾಗ್ಯ ಬರಬೇಕು ಅಂತ ನಾನು ನಿನ್ನಲ್ಲಿ ಕೈ ಮುಗಿದು ಬೇಡ್ಕೊತಾ ಇದ್ದೀನಿಪ್ಪ. ಪಾರ್ವತಿ, ಏಕೆ ಈ ರೀತಿ ಮೌನವಾಗಿ ನಿಂತಿರುವೆಯಾ? ಯಾಕೆ ಇಲ್ಲ ರೀ, ನಾನು ನೀವು ಬರೋ ದಾರಿನೇ ಕಾಯ್ತಾ ನಿಂತಿದ್ದೆ ಅಷ್ಟೇ. ಇಲ್ಲ ಪಾರ್ವತಿ, ನಿನ್ನ ಮುಖ ನೋಡ್ತಾ ಇದ್ರೆ ಏನೋ ಮನದಲ್ಲಿ ಚಿಂತಿಸುತ್ತಿರುವೆ ಅನಿಸುತ್ತಿದೆ. ಈ ನಿನ್ನ ಪತಿರಾಯನ ಮುಂದೆ ಹೇಳಲು ಸಂಕೋಚವೇಕೆ? ಚೇಚೆ, ದೇವ್ರ ಹಾಗೆ ಇರುವ ನಿಮ್ಮ ಮುಂದೆ ಹೇಳೋದಕ್ಕೆ ನನಗೆ ಯಾಕ್ರಿ ಸಂಕೋಚ? ಹಾಗಾದರೆ ಅದೇನೆಂಬುದು ಹೇಳು. ಅದೇನಿಲ್ಲ, ನನ್ನ ಮಗನಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿರುವ ನಿಮ್ಮ ತಮ್ಮನಿಗೆ ಒಂದು ಒಳ್ಳೆ ಕನ್ನೆಯನ್ನು ನೋಡಿ ಮದುವೆ ಮಾಡಿದ್ರೆ ನಮ್ಮ ಮೇಲಿರುವ ಭಾರ ಕಡಿಮೆ ಆಗೋದಿಲ್ವೇನ್ರಿ? ಓಹೋಹೋ, ಅಮ್ಮನವರಿಗೆ ಈ ವಿಚಾರವೇ? ಅದೇನು ಮಹಾನ್ ಕೆಲಸ. ಮದುವೆ ಒಂದೇ ಒಂದು ದಿನ ಮಾಡಿದ್ರಾಯ್ತು. ಹಾಗೆ ಮೈದನ ಜೊತೆ ನನ್ನ ತಮ್ಮ ಶ್ರೀಧರನ್ಗೂ ಅವನ ಜೊತೆಗೆ ಮದುವೆ ಮಾಡಬೇಕು ಅಂತ ಅನಿಸ್ತಾ ಇದೆ. ನಾನು ಅದನ್ನೇ ಯೋಚನೆ ಮಾಡುತ್ತಿರುವೆ ಪಾರ್ವತಿ. ನಾನು ಸ್ವಲ್ಪ ಹೊಲದ ಕಡೆಗೆ ಹೋಗಿ ಬರುತ್ತೇನೆ. ಇರ್ರಿ, ಹೋಗುವರಂತೆ. ಹಾಗಾದರೆ ನಿನ್ನ ಸುಮಧುರವಾದ ಕಂಠದಿಂದ ಒಂದು ಹಾಡನ್ನು ಹಾಡಬಾರೇ ನನ್ನಲ್ಲಿ? ನನ್ನ ಪ್ರೀತಿ ದೇವಿ ನಿನಗೆ ಶ್ರೀರಾಭಿಷೇಕ, ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ಗೈಯ ಕುಂಕುಮ ನೀಡದ ಪ್ರೇಮ ಸಂಗಮ, ಪೂಜೆಗೆ ತಂದ ಅರಿಸಿದ ನಿನ್ನೊಲುವೆ ಪ್ರೇಮಗಾಳ. ಗೆಳತಿ ಇದೇ ಮನಸ್ಸು ಮನಸ್ಸು ಬೆರೆತ ಮಿಡಿದ ರಾಗ ಮಾಲಿಕಾ. ನನ್ನ ಪ್ರೀತಿ ದೇವಿ ನಿನಗೆ ಶ್ರೀರಾಭಿಷೇಕ, ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ.
ಅಂದದ ಭವ್ಯ ಶಿಲ್ಪಕ್ಕೆ ಸಂಜೆಯ ರಂಗಿನ ಕುಡಿ ನಾ ತಂದೆ ನಿನ್ನ ಪಾದವಿ ಅಕ್ಕ ಮಾವ ಯಾರು ಕಾಣಿಸ್ತಾವಿಲ್ಲಲ್ಲ, ಬಾಗಲ್ ತೆರೆದದ್ದು ಹಾಗೆ ಇದೆ. ಶ್ರೀಧರ ಯಾವಾಗ ಬಂದಿಯಪ್ಪ? ಈಗ ಬಂದೆ ಮಾವ. ಎಲ್ಲರೂ ಚೆನ್ನಾಗಿದ್ದೀರ ತಾನೇ? ನಾವು ಚೆನ್ನಾಗಿದ್ದೀವಪ್ಪ, ನೀನು ಚೆನ್ನಾಗಿದೆ ತಾನೇ? ನಾವು ಚೆನ್ನಾಗಿದ್ದೀರ ಅಕ್ಕ. ಚಿಕ್ಕ ಮಾವ ಎಲ್ಲಿ ಕಾಣಿಸ್ತಾ ಇಲ್ಲ? ಅವನು ಇದೀಗ ತಾನೇ ಹೊಲಕ್ಕೆ ಹೋಗಿದ್ದಾನೆ. ಅಕ್ಕ ಮಾವ, ನಿಮಗೆ ಸಂತೋಷವಾದ ಸುದ್ದಿಯನ್ನು ಹೇಳಲು ಬಂದಿದ್ದೇನೆ. ಅದೇನಪ್ಪ ಅಂತ ಸಂತೋಷದ ವಿಷಯ? ಮೊದಲು ಸ್ವೀಟ್ ತೆಗೆದುಕೊಳ್ಳಿ, ಆಮೇಲೆ ಹೇಳ್ತೇನೆ. ತಮ್ಮ, ಈ ಸಿಹಿ ತಿಂಡಿ ವಿಶೇಷ ಏನು ಅಂತ ನಮ್ಗೆ ಹೇಳೇ ಇಲ್ಲ. ಅಕ್ಕ, ನಾನು ಕಾಲೇಜಿನಲ್ಲಿ BA ಫಸ್ಟ್ ಕ್ಲಾಸ್ನಾಗಿ ಪಾಸ್ ಆಗಿ ಬಂದೇನೆ ಅಕ್ಕ. ಸಂತೋಷವಾಯಿತು ಶ್ರೀಧರ, ಸಂತೋಷವಾಯಿತು. ನಾನು ನಿನಗೆ ಶಾಲೆ ಕಲಿಸಿದ್ದಕ್ಕೂ ಸಾರ್ಥಕವಾಯಿತು. ರೀ ನೋಡಿ, ಅವನು ಒಳಗಡೆ ಕರ್ಕೊಂಡ್ಬೇಡಿ, ನಾನು ಊಟಕ್ಕೆ ಬಡಿಸ್ತೀನಿ. ಬಾರಪ್ಪ ಶ್ರೀಧರ, ಎಲ್ಲರೂ ಕೂಡಿ ಊಟ ಮಾಡೋಣ. ಅಕ್ಕ ಮಾವ, ನೀವು ಒಳಗಡೆ ಹೋಗಿ ಊಟ ಮಾಡಿ ಬನ್ನಿ. ನಾನು ಚಿಕ್ಕ ಮಾವನ ಭೇಟಿಯಾಗಿ ಆಮೇಲೆ ಬರ್ತೇನೆ. ಹಾಗೇ ಆಗ್ಲಪ್ಪ, ಬೇಗನೆ ಬಂದು ಬಿಡು. ದೇವ ಮಾರುತೇಶ್ವರ, ನನ್ನ ತಂದೆ ಕಂಡ ಕನಸಿಗೆ